ಫ್ಯಾನ್ ಎಲ್ಲ ಅಲ್ಲಿದೆ. ಲೈಟ್ ಹಾಕಿ, ಲೈಟ್ ಆಫ್ ಆಯಿತು. ಹ್ಞೂ, ಲೈಟ್ ಕೂಡ ಆಫ್ ಆಯಿತು. ಇವರೇ ಫ್ಯಾನ್ಗಳಿದೆ ಹಾಕಿ ಸ್ವಿಚ್ಚು. ಕರೆಂಟ್ ಹೋಯ್ತಾ? ಇದೆ ಇದೊಂದು. ಮೋದಿಯವರು ಅವರ ಶ್ರಮದಿಂದ 2015 ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ವಿಶ್ವಸಂಸ್ಥೆಯಲ್ಲಿ ಘೋಷಿಸಲಾಯಿತು. ನಮ್ಮ ಜ್ಞಾನದೀಪ ಯೋಗ ಸಂಸ್ಥೆಯ ಎಲ್ಲರೂ ಇಂದು ಯೋಗ ದಿನಾಚರಣೆ ಆಚರಿಸಲು ಇಲ್ಲಿ ಸೇರಿದ್ದೇವೆ. ನಮ್ಮ ಮುಖ್ಯ ಅತಿಥಿಗಳನ್ನು ಆಸನವನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಶ್ರೀಮತಿ ಶೈಲಾರವರು ಆಸನ ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀಮತಿ ರಂಜಿತಾರವರಿಂದ. महागणपते मातङ्गवदना मूषकवाहन मङ्गलचरणा. महागणपते मातङ्गवदना मूषकवाहन मङ्गलचरणा. महागणपते विनायकानि विघ्नकोटिहरणा. वामनरूपा वल्लभने. विनायकानि विघ्नकोटिहरणा. वामनरूपा वल्लभने. षण्मुखसोदरा सुरमुनिपूजिता. षण्मुखसोदरा सुरमुनिपूजिता. शरणमेदिनगे शम्भो कुमारा. शरणमेदिनगे शम्भो कुमारा. महागणपते पाशाङ्कुशधर पापविमोचन. पावनस्मरणा पतितपावन. पाशाङ्कुशधर पापविमोचन. पावनस्मरणा पतितपावन. जगदೊಳು ನಿನ್ನಯ ನಾಮವ ಪೊಗಳುವೆ. ಜಗದೊಳು ನಿನ್ನಯ ನಾಮವ ಪೊಗಳುವೆ. ಜಯ ರಾಮ ವಿಠಲಗೆ ನೀ ಅತಿ ಪ್ರಿಯ. ಜಯ ರಾಮ ವಿಠಲಗೆ ನೀ ಅತಿ ಪ್ರಿಯ. ಮಹಾಗಣಪತೆ ಮಹಾಗಣಪತೆ ಮಾತಂಗವದನ ಮೂಷಕವಾಹನ ಮಂಗಲಚರಣ. ಮಹಾಗಣಪತೆ ಮಹಾಗಣಪತೆ ಮಹಾಗಣಪತೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗುವುದು.
ಶುಭ ಸಂಜೆ. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನ. ನಾವು ಇದು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನ. ಇಲ್ಲಿ ನೆಲೆಸಿರ್ತಕ್ಕಂಥ ಗೌರವಾನ್ವಿತ ಗಣ್ಯರಿಗೆ, ಸ್ನೇಹಿತರಿಗೆ ಮತ್ತು ಹಿರಿಯರು ಮತ್ತು ಕಿರಿಯರಿಗೆ, ಯೋಗ ಸಾಧಕರಿಗೆ, ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲರಿಗೆ ನಾನು ಸ್ವಾಗತವನ್ನು ಕೊಡ್ತಾ, ಇಂದಿನ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡಿರ್ತಕ್ಕಂಥ ಮುಖ್ಯ ಅತಿಥಿ ಜ್ಞಾನದೀಪ ಪ್ರವೀಣ್ ಕುಮಾರ್ ಶೇಷಾದ್ರಿಯವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಶೇಷ ಅತಿಥಿ ಶ್ರೀಮತಿ ಶೈಲಾ ಎಂ.ಬಿ. ಇವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಎಲ್ಲ ನೆಚ್ಚಿನ ಶ್ರೀಮತಿ ಗೀತಾ ಅವರಿಗೂ ಸಹ ಸ್ವಾಗತ. ಇಲ್ಲಿ ಎಲ್ಲರಿಗೂ ಯೋಗ ಪಟಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯೋಗ ಎಲ್ಲರೂ ಎಲ್ಲ ವಯಸ್ಸಿನವರು ಮಾಡತಕ್ಕಂಥದ್ದು. ಇದು 2014ರಲ್ಲಿ US ಸೆನೆಟಲ್ಲಿ ಮೋದಿಯವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಮೇಲೆ ನಂತರ 177 ಕಂಟ್ರಿಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಾವು ಸಹ ಇಂದಿನ ಆಚರಣೆಯನ್ನು ನಾವು ಎಲ್ಲರೂ ಸಹಕಾರದೊಂದಿಗೆ ಅವರ ನೆನಪಿನ ಮುಂದುವರಿಸಬೇಕು. ಯೋಗವನ್ನು ದಿನನಿತ್ಯನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಜ್ಞಾನದೀಪದ ಪರವಾಗಿ ಇನ್ನೊಮ್ಮೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಪರಿಚಯ. ನಮ್ಮ ಜ್ಞಾನದೀಪ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿ ಅವರಿಂದ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶೇಷಾದ್ರಿಯವರ ಬಗ್ಗೆ ಒಂದೆರಡು ಪರಿಚಯ ಮಾಡ್ಕೊಡ್ತೀನಿ. ಇವರು ಶೇಷಾದ್ರಿಯವರು ಜ್ಯೋತಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಯೋಗ ಶಿಕ್ಷಕರಾಗಿ 30 ವರ್ಷ ಎಲ್ಲ ಮಕ್ಕಳಿಗೆ ಯೋಗವನ್ನು ಕಲಿಸಿಕೊಟ್ಟಿದ್ದಾರೆ. 2021ರಲ್ಲಿ ಯೋಗ ಇದರಲ್ಲಿ ನಿವೃತ್ತಿ ಹೊಂದಿದ್ರು ಕೂಡ ನಿವೃತ್ತಿ ಹೊಂದಿಲ್ಲ ಅಂತ ಅವರು ಹೇಳಿದ್ರು. ಅಲ್ಲಿಂದ ಮುಂದೆ ಮತ್ತೆ ಇನ್ನೂ ಹೆಚ್ಚು ಅವರು ಯೋಗ ಶಿಕ್ಷಕರಾಗಿ ಪ್ರವೃತ್ತಿಯಾಗಿ ಮಾಡ್ತಾ ಇದ್ದಾರೆ. ಅವರು ಕೋಣನಕುಂಟೆಯೊಳಗೆ ಯೋಗ ಒಂದು 30 ವರ್ಷದಿಂದ ಯೋಗವನ್ನು ಕಲಿಸ್ತಾ ಇದ್ದಾರೆ. ಸರ್ ಅವರು BKS ಅಯ್ಯಂಗಾರ್ ಅವರ ಶಿಷ್ಯರು. ಅವರು ಎಲ್ಲ ಸಮಾಜದಲ್ಲಿ ಇರುವಂಥ ಎಲ್ಲರಿಗೂ ಒಂದು ರೀತಿ ಈ ಕಾಯಿಲೆಗಳಿಗೆ ಯೋಗ ಚಿಕಿತ್ಸೆ ಮೂಲಕ ಕಾಯಿಲೆಗಳನ್ನು ವಾಸಿಯಾಗಬೇಕು, ಮತ್ತು ಎಲ್ಲರೂ ಬದುಕಿನಲ್ಲಿ ಔಷಧಿ ರಹಿತ ಜೀವನವನ್ನು ನಡೆಸಬೇಕು ಅನ್ನೋದನ್ನು ಒಂದು ಗುರಿಯಾಗಿಟ್ಕೊಂಡು ಸಮಾಜಮುಖಿಯಾಗಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರ ಸೇವೆಯನ್ನು ಪ್ರಶಂಸಿಸಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಆಹ್ವಾನವನ್ನು ಒಪ್ಪಿಕೊಂಡು ಇಲ್ಲಿ ಬಂದು ಉಪಸ್ಥಿತರಾಗಿದ್ದಕ್ಕೆ ಧನ್ಯವಾದಗಳು. ನಮ್ಮ ಇನ್ನೊಬ್ಬರು ವಿಶೇಷ ಆಹ್ವಾನಿತರಾಗಿ ಶೈಲಾ ಎಂ.ಬಿ. ಅವರು ಬಂದಿದ್ದಾರೆ. ಅವರು ನಮಗೆ ನಾವು ಫಸ್ಟಿಗೆ ಯೋಗ ಇದಕ್ಕೆ ಹೋದಾಗ ಪರಿಚಯ ಆದರು. ಸೊ ಅವರು ತುಂಬ ಆಸಕ್ತಿಯಿಂದ ಎಲ್ಲರಿಗೂ ಕಲಿಸ್ತಾ ಇದ್ರು. ಎಲ್ಲ ನೋಡಿಬಿಟ್ಟು ನಮಗೆ ಪರಿಚಯ ಆಗಿತ್ತು. ಅದಕ್ಕೆ ನಮ್ಮ ಸಂಸ್ಥೆಗೆ ಅವ್ರು ಬರಲಿ ಅಂತ ಹೇಳಿ ಅವ್ರನ್ನ ಕೇಳಿದಾಗ ಅವರು ಅಷ್ಟು ದೂರದಿಂದ ಕೆಂಗೇರಿಯಿಂದ ಬಂದಿದ್ದಾರೆ, ಒಪ್ಕೊಂಡಿದ್ದಾರೆ. ಅವರು ಕೂಡ ಈ YIC ಯೋಗ ಟ್ರೈನಿಂಗನ್ನು ಈ 2018ರಲ್ಲಿ ಈ YIC ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾಡಿಕೊಂಡು ತುಂಬ ಜನ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 10 ವರ್ಷದಿಂದ ಯೋಗ ಕಲಿಸ್ತಾ ಇದ್ದಾರೆ. ಇದು ಕೆಂಗೇರಿ ಸೆಟ್ಲೈಟಲ್ಲಿ ಅವ್ರದ್ದು ಯೋಗ ಶಾಲೆ ಇದೆ. ಅವರಿಗೂ ಕೂಡ ಧನ್ಯವಾದ. ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯೋಗದ ಕುರಿತು ಒಂದು ಸಮೂಹಗಾನ. ಈ ಗೀತೆಯನ್ನು ರಚಿಸಿದವರು ನಮ್ಮ ಸಂಸ್ಥಾಪಕಿಯಾದ ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿಯವರು, ರಂಜಿತಾ ಮತ್ತು ತಂಡದವರಿಂದ.
ಯೋಗ ದಿನವೆಂದು ಬಂದೆವಳು ಹೆಮ್ಮೆಯ ಸಂಸ್ಕೃತಿ ನಮ್ಮದು ಎನ್ನುತ್ತಾ ಕೀರ್ತಿಯ ನಾವು ಮೆರೆಯೋಣ. ಎಲ್ಲಿ ಯೋಗಕ್ಕೆ ಬೆಲೆಯುವುದು ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಅತಿಯಾದ ಆಹಾರ ಮೋಜು ಮಸ್ತಿ, ಅತಿಯಾದ ಆಹಾರ ಮೋಜು ಮಸ್ತಿ ಆರೋಗ್ಯ ಕೆಡಿಸುವ ದಾರಿ, ಆರೋಗ್ಯ ಕೆಡಿಸುವ ದಾರಿ. ಶಿಸ್ತಿನ ಜೀವನ ನಡೆಸಲು ನಾವು, ಶಿಸ್ತಿನ ಜೀವನ ನಡೆಸಲು ನಾವು ನೆಮ್ಮದಿಯ ಜೀವನ ಪಡೆಯುವೆವು, ನೆಮ್ಮದಿಯ ಜೀವನ ಪಡೆಯುವೆವು. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ, ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಪುರಾತನ ಋಷಿಗಳು ಮೋದಿ ಮಹನೀಯರು, ಪುರಾತನ ಋಷಿಗಳು ಮೋದಿ ಮಹನೀಯರು. ಯೋಗದ ಮಹಿಮೆಯ ಸಾರಿಹರು, ಯೋಗದ ಮಹಿಮೆಯ ಸಾರಿಹರು. ಆಸನ ಪ್ರಾಣಾಯಾಮ ಮಾಡಲು ನಿತ್ಯ, ಆಸನ ಪ್ರಾಣಾಯಾಮ ಮಾಡಲು ನಿತ್ಯ. ಯೋಗ ಬರದಂತೆ ತಡೆಯುವುದು, ರೋಗ ಬರದಂತೆ ತಡೆಯುವುದು. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ, ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ದೇಶ ವಿದೇಶದಿ ಪ್ರಸಿದ್ಧಿ ಪಡೆದಿಹ, ದೇಶ ವಿದೇಶದಿ ಪ್ರಸಿದ್ಧಿ ಪಡೆದಿಹ. ಯೋಗ ದಿನವಿಂದು ಬಂದಿಹುದು, ಯೋಗ ದಿನವಿಂದು ಬಂದಿಹುದು. ಹೆಮ್ಮೆಯ ಸಂಸ್ಕೃತಿ ನಮ್ಮದು ಎನ್ನುತ್ತ, ಹೆಮ್ಮೆಯ ಸಂಸ್ಕೃತಿ ನಮ್ಮದು ಎನ್ನುತ್ತ ಕೀರ್ತಿಯ ನಾವು ಮೆರೆಯೋಣ, ಕೀರ್ತಿಯ ನಾವು ಮೆರೆಯೋಣ. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಎಲ್ಲಿ ಯೋಗಕ್ಕೆ ಬೆಲೆಯುವುದೋ ಅಲ್ಲಿದೆ ಆರೋಗ್ಯ ಸೌಭಾಗ್ಯ, ಅಲ್ಲಿದೆ ಆರೋಗ್ಯ ಸೌಭಾಗ್ಯ, ಅಲ್ಲಿದೆ ಆರೋಗ್ಯ ಸೌಭಾಗ್ಯ, ಅಲ್ಲಿದೆ ಆರೋಗ್ಯ ಸೌಭಾಗ್ಯ. ಈಗ ಜ್ಞಾನದೀಪ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಯೋಗ ಪ್ರದರ್ಶನ. ಹಲೋ ಹಲೋ. ಕೇಳಿಸ ಸಮಸ್ಥಿತಿಯಲ್ಲಿ ಕಾಲಗಳ ಅಂತರದಲ್ಲಿ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡು ಕೈಗಳು ಸೊಂಟದ ಮೇಲೆ. ಸ್ಟಾರ್ಟ್ ವಿತ್ ನೆಕ್ ಮೂವ್ಮೆಂಟ್, ಕತ್ತಿನ ಚಲನೆ. ಇನ್ಹೇಲ್ ಓವರ್, ಎಕ್ಸೇಲ್.
exhale forward. 5 rounds of breathing. Inhale over. Exhale forward. ಉಸಿರು ಕೊಡತಕ್ಕಂಥದ್ದು ನಿಧಾನವಾಗಿ ನಿಲ್ಲುತ್ತೆ. ಉಸಿರು ಬಿಡುತ್ತೆ ನಿಧಾನವಾಗಿ ಗಂಟಲನ್ನು ನಿಮ್ಮ ಎದೆಗೆ ತಾಗಿಸಿ. ಇನ್ನೊಮ್ಮೆ ಉಸಿರು ಕೊಡುತ್ತಾ ಮೇಲೆ ಉಸಿರು ಬಿಡುತ್ತಾ ಕೆಳಗೆ. ಇನ್ನೊಮ್ಮೆ ಉಸಿರು ಕೊಡುತ್ತಾ ಮೇಲೆ ಉಸಿರು ಕೊಡುತ್ತಾ ಕೆಳಗೆ. ರಿಲ್ಯಾಕ್ಸ್. ಕೈಗಳು ಹಾಗೆ ಸೊಂಟದಲ್ಲಿ ಮುಂದುವರಿಲಿ. ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಕಣ್ಣನ್ನು ಬಲಕ್ಕೆ ತಿರುಗಿಸಿ ಉಸಿರು ಕೊಡುತ್ತಾ ಬಲಕ್ಕೆ ತಿರುಗಿ. ಉಸಿರು ಕೊಡುತ್ತಾ ಮಧ್ಯ. ಉಸಿರು ಬಿಡುತ್ತಾ ಎಡಕ್ಕೆ. ನಿಧಾನವಾಗಿ ಎಡಕ್ಕೆ ತಿರುಗಿ ಉಸಿರು ಕೊಡುತ್ತಾ ಮಧ್ಯ. ಸೆಂಟರ್. ಉಸಿರು ಬಿಡುತ್ತಾ ಬಲಕ್ಕೆ. ಉಸಿರು ಕೊಡುತ್ತಾ ಮಧ್ಯ. ಉಸಿರು ಬಿಡುತ್ತಾ ಎಡಕ್ಕೆ. ಉಸಿರು ಕೊಡುತ್ತಾ ಮಧ್ಯ. ಉಸಿರು ಬಿಡುತ್ತಾ ಬಲಕ್ಕೆ. Inhale center. Exhale left. Inhale center. Exhale right. ಇನ್ನೊಂದು ಉಸಿರು ಕೊಡುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರು ಬಿಡುತ್ತಾ ಎಡಕ್ಕೆ. ಉಸಿರು ಕೊಡುತ್ತಾ ಮಧ್ಯ. ರಿಲ್ಯಾಕ್ಸ್. ಕೈಗಳು ಹಾಗೆ ಸೊಂಟದಲ್ಲಿ ಮುಂದುವರಿಲಿ. ಈಗ ಉಸಿರು ಬಿಡುತ್ತಾ ಬಲಕ್ಕೆ ಬಾಗಿ. ರೈಟ್ ಹ್ಯಾಂಡ್ ಬಲಕ್ಕೆ ಬಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಉಸಿರು ಬಿಡುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರು ಬಿಡುತ್ತಾ ಎಡಕ್ಕೆ ಬಾಗಿ. ಎಡಕ್ಕೆ ತಾಗಿಸಲು ಪ್ರಯತ್ನಿಸಿ. ನಿಧಾನವಾಗಿ ಉಸಿರು ಬಿಡುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರು ಬಿಡುತ್ತಾ ಬಲಕ್ಕೆ. ಉಸಿರು ಬಿಡುತ್ತಾ ಎಡಕ್ಕೆ. ಉಸಿರು ಬಿಡುತ್ತಾ ಬಲಕ್ಕೆ. ಉಸಿರು ಬಿಡುತ್ತಾ ಎಡಕ್ಕೆ. ನಿಧಾನವಾಗಿ ಬಲಕ್ಕೆ. ನಿಧಾನವಾಗಿ ಎಡಕ್ಕೆ. ರಿಲ್ಯಾಕ್ಸ್. ಈಗ ಉಸಿರು ಬಿಡುತ್ತಾ ಅರ್ಧ. ಉಸಿರು ಬಿಡುತ್ತಾ ಅರ್ಧ. Inhale, exhale, inhale, exhale, inhale, exhale. Relax. Opposite movement. ಬಲದಿಂದ ಎಡಕ್ಕೆ ಇನ್ನೊಮ್ಮೆ ರೊಟೇಟ್ ಮಾಡಿ. Inhale, exhale, inhale, exhale. Relax. Exhale, inhale, exhale. 2, 3, 4, 5. Opposite rotation. Inhale, exhale, inhale, exhale, inhale, exhale. Once again, relax. ನಿಧಾನವಾಗಿ ಟರ್ನ್ ಆಗಿ ಉಸಿರು ಕೊಡುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರು ಬಿಡುತ್ತಾ ಎಡಕ್ಕೆ. Slowly, to center, turn right, inhale center, exhale left, inhale center, exhale right, inhale center, exhale left, to center, relax. Up, in, up, in, up. Squat down, stay there. 1, 2, 3, 4, 5, 6, 7, 8, 9, 10. Inhale, come on. Release the hands, relax. ಕಾಲ್ ನಡುವೆ ಅಂತರಕ್ಕೆ ರೇಟ್ ಮಾಡ್ಕೊಳ್ಳಿ. Inhale, stretch your hands. ತಾಡಾಸನಕ್ಕೆ ತಯಾರಾಗಿ ಕೈಗಳನ್ನು ಉಸಿರು ಕೊಡುತ್ತಾ ಮೇಲೆ ಚಾಚಿ ಬೆರಳುಗಳನ್ನು ಬೆಸೆಯಿರಿ. ಸಮಸ್ಥಿತಿಯಿಂದ ನಿಧಾನವಾಗಿ ಉಸಿರು ಕೊಡುತ್ತಾ ಕೈಯನ್ನು ಮೇಲೆ ಚಾಚಿ ತಾಡಾಸನ. Interlock your fingers, palm facing the sky. Interlock your fingers, palm facing the sky. ಉಸಿರು ಕೊಡುತ್ತಾ ಮುಂಗಾಲು ಮೇಲೆ stand on your toes. Stay there. 1, 2, 3, 4, 5, 6, 7, 8, 9, 10. Slowly come down. Release the hands. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಯನ್ನು ತಿರುಗಿಸಿ. ಮುಂದಿನ ಆಸನ ಪಾದಾಸನಕ್ಕೆ ಆಸನಕ್ಕೆ ತಯಾರಾಗಿ ನಿಧಾನವಾಗಿ ಉಸಿರು ಬಿಡುತ್ತಾ ಕೈಯನ್ನು ಮೇಲೆ ಚಾಚಿ. Bend back little, stretch. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಎದೆಯನ್ನು ಒಗ್ಗಿಸಿ ನಿಧಾನವಾಗಿ ಎರಡು ಕೈಗಳನ್ನು ಪಾದಗಳ ಪಕ್ಕಕ್ಕೆ ತನ್ನಿ. ಹೆಡ್ ಇನ್ಸೈಡ್. ಸಾಧ್ಯವಾದ ಕೈಗಳನ್ನು ಆಯ್ಕೆಯನ್ನು ಇಟ್ಕೊಳ್ಳಿ.
inhale, stretch back, ನಿಧಾನವಾಗಿ ನೇರದಲ್ಲಿ slowly release the hands. Relax. ನಿಧಾನವಾಗಿ ಎರಡು ಕೈಗಳನ್ನು ಸೊಂಟದ ಮೇಲೆ ಇರಿಸಿ, ನಿಮ್ಮ ಹೆಬ್ಬೆರಳನ್ನು ಸೊಂಟದ ಹಿಂಭಾಗಕ್ಕೆ ತೋಡಿ, ನಿಧಾನವಾಗಿ ಎದೆ ಮತ್ತೆ ಕತ್ತನ್ನು ಹಿಂದಕ್ಕೆ ಬಾಗಿಸಿ, ಚಕ್ರಾಸನ, ಅರ್ಧ ಚಕ್ರಾಸನ. 1, 2, 3, 4, 5, 6, 7, 8, 9, 10. Inhale, come on. Slowly release the hands. Relax. ತ್ರಿಕೋನಾಸನಕ್ಕೆ ತಯಾರಾಗಿ ಎಡಬದಿ ಬನ್ನಿ, ಸಮಸ್ಥಿತಿಯಲ್ಲಿ ನಿಲ್ಲಿ. ಜಾಗ ಆಗ್ತಿದ್ರೆ ಒಬ್ಬೊಬ್ಬರಿಗೆ ಜಾಗ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ಒಬ್ಬೊಬ್ರು ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ, ಎಲ್ಲ ಟರ್ನ್ ಆಗಿ. ಓಕೆ, ನಿಧಾನವಾಗಿ ಸಮಸ್ಥಿತಿಯಲ್ಲಿ ಫಸ್ಟ್ ಈಗ ಬಲಗಾಲನ್ನ ಸ್ಟ್ರೆಚ್ ಮಾಡಿ, ಮೊದಲ ಬೇಗ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಕೈಗಳನ್ನು ನೇರ ಚಾಚಿ, ಈಗ ಬಲಗಾಲನ್ನು ತಿರುಗಿಸಿ ನೆಂಗಿಡಿದ್ವಿ. ನಿಧಾನವಾಗಿ ಬಲ ಹಸ್ತವನ್ನು ತೊಡೆ ಭಾಗದಿಂದ ಜಾರಿಸುತ್ತಾ ಕಣಕಾಲನ್ನು ಇಟ್ಕೊಳ್ಳಿ. ಎಡಗ ಹಸ್ತವನ್ನು ನೋಡುತ್ತಾ ಇರಿ, ಹಸ್ತವನ್ನು ನೋಡುತ್ತಾ ಇರಿ. 1, 2, 3, 4, 5, 6, 7, 8, 9, 10. Inhale, come on, stretch your hands. Turn your leg. Release the hands. We'll press to the opposite side. That's the other side for next. Samasthitiಯಲ್ಲಿ first. Join the legs. Inhale, stretch your left leg. Stretch your hands. Sideways. ಎಡಗಾಲನ್ನು ಟರ್ನ್ ಮಾಡಿಕೊಳ್ಳಿ, ನೆಂಗಿಡಿಗೆ. ನಿಧಾನವಾಗಿ ತೊಡೆಯಿಂದ ಹಸ್ತವನ್ನು ಜಾರಿಸುತ್ತಾ ಎಡ ಕಡೆ ಕಾಲನ್ನು ಕೊಡಿ, ಬಲ ಹಸ್ತವನ್ನು ಮೇಲೆ ಚಾಚಿ ಸೊಂಟದಿಂದ ಬಾಗಿ ಬಲ ಹಸ್ತವನ್ನು ನೋಡುತ್ತಾ ಇರಿ. 1, 2, 3, 4, 5, 6, 7, 8, 9, 10. Slowly come back. Join the hands. Release. ಮುಂದಿನ ಆಸನ ಆಫ್ ಆಯ್ತಾ ಅದು? ಮುಂದಿನ ಆಸನ ವೃಕ್ಷಾಸನಕ್ಕೆ ತಯಾರಾಗಿ ಸಮಸ್ಥಿತಿಯಲ್ಲಿ ಎಡಪಾದ ಮೇಲೆ ಭಾರ ಬಿಡಿ, ಬಲಪಾದವನ್ನು ತೊಡೆ ಅಥವಾ ಮಂಡಿಗೆ ಒತ್ತಿಟ್ಕೊಳ್ಳಿ. ಸುಸ್ತಾಗಿಟ್ಕೊಳ್ತಾ ಕೈಯನ್ನು ಮೇಲೆ ಚಾಚಿ, ಬ್ಯಾಲೆನ್ಸ್ ಯುವರ್ ಬಾಡಿ, ಕಾನ್ಸಂಟ್ರೇಟ್. 1, 2, 3, 4, 5, 6, 7, 8, 9, 10. Slowly release the hand. Straighten the leg. Relax. Practice in the opposite side. ಮೈಕ್ ಆಫ್ ಆಗಿದೆ. ನಿಧಾನವಾಗಿ ಈಗ ಎಡಪಾದವನ್ನು ಮೇಲೆ ಮಂಡಿ ಅಥವಾ ತೊಡೆ ಬಾಗಿ ಒತ್ತಿಟ್ಕೊಳ್ಳಿ. ಕೈಗಳನ್ನು ತೆಗೆದುಕೊಡುತ್ತಾ ಕೈಗಳನ್ನು ತಲೆ ಮೇಲೆ ಚಾಚಿ, ಬ್ಯಾಲೆನ್ಸ್ ಯುವರ್ ಬಾಡಿ, ಕಾನ್ಸಂಟ್ರೇಟ್. 1, 2, 3, 4, 5, 6, 7, 8, 9, 10. Slowly release. Release the leg. Relax. ಮುಂದಿನ ಆಸನವನ್ನು ಸಿಟ್ಟಿಂಗ್ ಆಸನಗಳನ್ನು ಪ್ರಯತ್ನ ಮಾಡೋಣ. ದಂಡಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಲು ಶುರು ಮಾಡಿ. ನಿಧಾನವಾಗಿ ಇನ್ನೊಂದು ಕಾಲನ್ನು ಮಡಚಿ ಹಿಂದೆಗಳ ಮೇಲೆ ನಿಮ್ಮ ಪುಸ್ತಕಗಳು ಆಗುವಂತೆ ಅಲ್ಲಿ ಕಡಿಮೆ ಮಾಡಿ, ಚಿಕ್ಕ ಹಾಂ ನೇರವಾಗಿ ಕೂತ್ಕೊಳ್ಳಿ. ದೀರ್ಘವಾಗಿ 3 ಬಾರಿ ಉಸಿರಾಡಿ. ಹಸ್ತಗಳ ತೊಡೆಗಳ ಮೇಲೆ ದೀರ್ಘವಾದ ಉಸಿರಾಟ 3 times. ಬ್ಯಾಕ್ ಸ್ಟ್ರೈಟ್. ನಿಧಾನವಾಗಿ ದಂಡಾಸನಕ್ಕೆ ಬನ್ನಿ. ಭದ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ಎರಡು ಪಾದಗಳನ್ನು ಸೇರಿಸಿ ನೇರವಾಗಿ ಕೂತ್ಕೊಳ್ಳಿ. ಎರಡು ಅಂಕನ್ನ ಮೂಲಾಧಾರಕ್ಕೆ ಬರುವಂತೆ ಒತ್ತಿಟ್ಕೊಳ್ಳಿ.
ಬೆರಳಿನ both the heels touching your ಮೂಲಾಧಾರ. ನೇರವಾಗಿ ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರಾಡಿ 3 ಬಾರಿ. Inhale, exhale, inhale, exhale, inhale, exhale. Relax. ನಿಧಾನವಾಗಿ ಮುಂದಿನ ಆಸನ ಬದ್ಧಕೋನಾಸನ. ಹಿಂದೆ ಬಾಗಿ ಉಸಿರು ಬಿಡುತ್ತಾ ಮುಂದೆ ಬಾಗಿ ನಿಮ್ಮ ಹಣೆಯನ್ನು ಪಾದಗಳಿಗೆ ಸ್ಪರ್ಶಿಸಲು ಪ್ರಯತ್ನಿಸಿ. ಉಸಿರು ಬಿಡುತ್ತಾ ಮುಂದೆ ಬಾಗಿ. Stay there with an arm breath. 1, 2, 3, 4, 5, 6, 7, 8, 9, 10. ಉಸಿರು ಬಿಡುತ್ತಾ ನೇರವಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಕಾಲನ್ನು ನೇರ ಚಾಚಿ ದಂಡಾಸನ ಕೂತ್ಕೊಳ್ಳಿ. ಮುಂದಿನ ಆಸನ ವಕ್ರಾಸನ. ನಿಧಾನವಾಗಿ ಎಡಗಾಲನ್ನು ಮಡಚಿ ಉಸಿರು ಕೊಡುತ್ತಾ ಎಡಗೈಯನ್ನು ಮೇಲೆ ಚಲಿಸಿ ಹಿಂದೆ ಹಿಂದುಗಡೆ ಬಲಗೈಯಿಂದ ಹಿಂದೆ ಚಾಚಿ ಎಡಗೈಯಿಂದ ತೊಡೆ ಮುಖಾಂತರ ಟರ್ನ್ ಆಗಿ ಅಪೋಸಿಟ್ ಟರ್ನ್ ಆಗಿ. 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಕೈ ಮೇಲೆ ಚಾಚಿ ಕಾಲನ್ನು ನೇರ ಮಾಡಿ. ಮಗುವನ್ನ ಒಳ್ಳೆ ಕರ್ಕೊಂಡ್ಬರಿ. ಮಗುವಿಗೆ ಮಾತಾಡಬೇಡಿ. ಇನ್ನೊಂದು ಬದಿ ಅಭ್ಯಾಸ. ಹೋಲ್ಡಿಂಗ್ ಅಲ್ಲೇ inhale, center, up hand, step back from the inside, turn right side, opposite turn ಆಗಿ. Stay there with an arm breathe. Stay there. 1, 2, 3, 4, 5, 6, 7, 8, 9, 10. Slowly come back. ಕಾಲನ್ನು ಒಂದಾಗಿ ನೇರ ಮಾಡಿ. ಮುಂದಿನ ಆಸನ. ನಿಧಾನವಾಗಿ ಉಷ್ಟ್ರಾಸನಕ್ಕೆ ತಯಾರಾಗಿ ಮೊಣಕಾಲುಗಳ ಮೇಲೆ ಉಸಿರು ಬಿಡುತ್ತಾ ನಿಧಾನವಾಗಿ ಒಂದೊಂದು ಕೈಯನ್ನು ಹಿಂದಕ್ಕೆ ತಗೊಳ್ಳಿ. ನಿಮ್ಮ ಕಣಕಾಲನ್ನು ನಡೆಗೊಳ್ಳಿ. ಹಿಂದಕ್ಕೆ ಬಾಗಿ ಸೊಂಟವನ್ನು ಮುಂದೆ ತಳ್ಳಿ ಸಾಮಾನ್ಯ ಉಸಿರಾಟ. ಕಣ್ಣನ್ನು ತೆರೆದ ಅಭ್ಯಾಸ ಮಾಡಿ. ಬ್ಯಾಕ್ ಬೆಂಡ್. ಸ್ಟೇ ದೇರ್. 1, 2, 3, 4, 5, 6, 7, 8, 9, 10. Inhale, come on. ಕೈಗಳನ್ನು ಒಂದಾಗಿ ಮುಂದೆ ತನ್ನಿ. ನೇರದಲ್ಲಿ ನಿಧಾನವಾಗಿ ವಜ್ರಾಸನ ಕೂತ್ಕೊಳ್ಳಿ. ಮುಂದಿನ ಆಸನ ಶಶಂಕಾಸನ. ಮಂಡ್ಯ ನಡುವೆ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮಂಡ್ಯ ನಡುವೆ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳಿ. Inhale, set your hands above the head. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಎದೆ ಹಣೆ ಹೊಟ್ಟೆ ಸಹ ಲಿಫ್ಟ್ ಆಗುವಂತೆ ರಿಲ್ಯಾಕ್ಸ್ ಆಗಿ. ರಿಲ್ಯಾಕ್ಸಿಂಗ್ ಪೋಸ್ಚರ್. Loosen the hands. Sit comfortably on your buttocks. Relax. 1, 2, 3, 4, 5, 6, 7, 8, 9, 10. Inhale, come on. ಮಂಡಿಗಳನ್ನು ಹಾಕಿರ್ತಾನೆ. ವಜ್ರಾಸನ ಕೂತ್ಕೊಳ್ಳಿ. Join the legs. Sit comfortably. ಮಲಗಿ ಫ್ರಾಂಟ್ ಪೊಸಿಷನ್ ಮಾಡುವಂಥ ಆಸನಗಳು ಜಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿ ಎಡಕ್ಕೆ ಅಥವಾ ಬಲಕ್ಕೆ ಎಲ್ಲರೂ ಒಂದೇ ಪ್ರೋನ್ ಆಸನಕ್ಕೆ ಅಂದರೆ ಹೊಟ್ಟೆ ಕಡೆ ಮಾಡಿ ಮಾಡುವಂಥ ಆಸನಗಳು. ಎಲ್ಲ ಒಬ್ಬೊಬ್ರು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಬ್ರಿಗೆ ಜಾಗ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಫಸ್ಟ್ ಲೈನ್ ಅವ್ರು ಮಾಡಿ ಸೆಕೆಂಡ್ ಲೈನ್ ಅವ್ರು ಹಾಕಿ ಲೈನ್ ಎದ್ಬಿಡಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು ಲೈನ್ ಅವ್ರು ಮಾಡಿ. ಫಸ್ಟ್ ಒಂದು ಲೈನ್ ಮಾಡಬೇಡಿ, ಒಂದು ಲೈನ್ ಮಾಡಿ. ಹಾಗೆ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಬ್ರು ಮಿಕ್ಕ ಅವರು ವಜ್ರಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ. ಎರಡು ಕೈಗಳನ್ನ ದೇಹದ ಪಕ್ಕಕ್ಕೆ ತನ್ನಿ. ಹಸ್ತಪಕ್ಕೆ ಭುಜಂಗಾಸನದ ಅಭ್ಯಾಸ. ದೇಹದ ಅರ್ಧ ಭಾಗ ಸಂಪೂರ್ಣವಾಗಿ ನಿಲಂತಾಗಿರಲಿ. ಹಸ್ತಗಳನ್ನು ಒತ್ತುತ್ತಾ ನಿಧಾನವಾಗಿ ಎದೆಯಿಂದ ಸೊಂಟದಿಂದ ಭಾಗದಿಂದ ಮೇಲೆಳಿ. Inhale, come up. Stay there. Look up. Normal breathe. 1, 2, 3,
4, 5, 6, 7, 8, 9, 10. ಉಸಿರು ಬಿಡುತ್ತಾ ನಿಧಾನವಾಗಿ ಕಣ್ಣನ್ನು ಮಿತ್ತಾಗಿಸಿ ಮಕರಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಕರಾಸನ. ಕಾಲಿನ ಹಿಮ್ಮಡಿ ಓದಕ್ಕೂ ನೋಡುತ್ತಾ ಇರಿಸಿ. ಮಕರಾಸನದ ವಿಶ್ರಾಂತಿ. ಮುಂದಿನ ಆಸನ ಶಲಭಾಸನ. 2 ಹಸ್ತಗಳನ್ನು ತೊಡೆಯ ಕೆಳಗಡೆ ಅಥವಾ ಲಾಕ್ ಮಾಡ್ಕೊಂಡು ಹೊಟ್ಟೆ ಸೊಂಟದ ಪಕ್ಕಕ್ಕೆ ಒತ್ತಿಟ್ಕೊಳ್ಳಿ. ಶಲಭಾಸನ. 2 ಕಾಲುಗಳನ್ನು ಹತ್ತಿರದಲ್ಲಿ ಜಾಯಿಂದಲ್ಲೇ ಪುಸ್ತಕ ಕೊಡುತ್ತಾ 2 ಕಾಲುಗಳನ್ನು ಮೇಲೆತ್ತಿ. ಇನ್ಹೇಲ್ ಅಪ್, ಸ್ಟೇ ದೇರ್. 1, 2, 3, 4, 5, 6, 7, 8, 9, 10. Slowly release. ಸಾಮಾನ್ಯ ಉಸಿರಾಟ. ಮಕರಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್. ನಿಧಾನವಾಗಿ ಪೆನ್ನಿನ ಮೇಲೆ ಹೋಗಿ ಸುಖಕ್ಕೆ ಬನ್ನಿ. ಎಲ್ಲ ಅಗ್ರಹಾರ ಮಾಡ್ಕೊಳ್ಳಿ. ಬೆಲ್ಲನ್ನ ಕೆಳಗೆ ಮಾಡಿ ಮಾಡ್ಕೊಳ್ಳಿ. 2 ಕೈಗಳು ದೇಹ ಪಕ್ಕಕ್ಕೆ, ಹಸ್ತ ನೆಲಕ್ಕೆ, ಜಾಯಿಂದಲ್ಲೇ ಕಾಲನ್ನು ಹತ್ತಿರದಲ್ಲಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನು 60 ಡಿಗ್ರಿ ತನ್ನಿ. ಹಸ್ತಗಳು ದೇಹ ಪಕ್ಕಕ್ಕೆ. Inhale, lift up to 60 degree. Stay there. 1, 2, 3, 4, 5, 6, 7, 8, 9, 10. ಈಗ ನಿಧಾನವಾಗಿ ಹಾಗೆ 90 ಡಿಗ್ರಿ ಟರ್ನ್ ಆಗಿ ಕಾಲುಗಳನ್ನು ನೇರ ಮಾಡಿ. ಕಾಲಿನ ಅಂಗುಷ್ಟ ಮೇಲೆ ಚಾಚಿ ಆಕಾಶವನ್ನು ನೋಡಲು ತಿರುಗಿಸಿ. 1, 2, 3, 4, 5, 6, 7, 8, 9, 10. Slowly release. ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ. ವಿಶ್ರಾಂತಿ. ಕೈಗಳನ್ನು ಸೆಳೆದಿ. ರಿಲ್ಯಾಕ್ಸ್. ಈಗ ಮುಂದಿನ ಆಸನ ಪವರ್ ಮುಕ್ತಾಸನ. 2 ಕಾಲುಗಳನ್ನು ಮಡಚಿ 2 ಕಾಲನ್ನು ಮೊಣಕಾಲನ್ನು 2 ಕೈಗಳಿಂದ ಬಂಧಿಸಿ ಮಂಡಿ ಎದೆ ಮಟ್ಟಕ್ಕೆ ಬರುವಂತೆ 2 ಕೈಗಳಿಂದ ಲಾಕ್ ಮಾಡಿಕೊಳ್ಳಿ. ಉಸಿರು ಬಿಡುತ್ತಾ ಹಣೆಯನ್ನು ಮಂಡಿಗೆ ತಾಗಿಸಿ. ಸ್ಟೇ ದೇರ್ ವಿತ್ ನಾರ್ಮಲ್ ಬ್ರೀತ್. 1, 2, 3, 4, 5, 6, 7, 8, 9, 10. Slowly release. Relax. ಮುಂದಿನ ಅಭ್ಯಾಸ ಸೇತುಬಂಧ. 2 ಕಾಲುಗಳನ್ನು ಮಡಚಿ ನಿಧಾನವಾಗಿ ಸೊಂಟ ಮತ್ತು ಬೆನ್ನನ್ನು ಮೇಲೆ ಎತ್ಕೊಳ್ಳಿ. ನಿಧಾನವಾಗಿ ಕಮ. 2 ಕಾಲುಗಳನ್ನು ಹಿಮ್ಮಡಿಯನ್ನು ಟಚ್ ಮಾಡಿಟ್ಕೊಳ್ಳಿ ಅಥವಾ ಸಾಧ್ಯವಾದರೆ 2 ಕಾಲುಗಳನ್ನು ಹಿಡ್ಕೊಳ್ಳಿ. ನಿಮ್ಮ ಬೆನ್ನನ್ನು ಹೋಗಿಸಿ ಸೊಂಟವನ್ನು ಪುಷ್ ಮಾಡಿ ಮುಂದಕ್ಕೆ. ಸ್ಟೇ ದೇರ್ ವಿತ್ ನಾರ್ಮಲ್ ಬ್ರೀತ್. 1, 2, 3, 4, 5, 6, 7, 8, 9, 10. ಉಸಿರು ಬಿಡುತ್ತಾ ನಿಧಾನವಾಗಿ ಸೊಂಟ ಮತ್ತು ಬೆನ್ನನ್ನು ತಾಗಿಸಿ ಕಾಲನ್ನು ಒಂದೊಂದಾಗಿ ನೇರ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ 1 ಮಿನಿಟ್. ಕಸಿ ಎದೆ ಭಾಗವನ್ನು ಹೀಗೆ ಮಾಡಿ. ರೈಟ್ ಆರ್ಮ್ ಮುಖವನ್ನು ಗಟ್ಟಿ ಮಾಡಿ. ರೈಟ್ ಆರ್ಮ್. ರಿಲ್ಯಾಕ್ಸ್. ನಿಧಾನವಾಗಿ ಕುಳಿತುಕೊಳ್ಳಿ. 2 ಕೈಗಳ ಸಹಾಯದಿಂದ ನಿಧಾನವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಎಲ್ಲ ವಜ್ರಾಸನ ಕುತ್ಕೊಂಡು ಕಪಾಲಭಾತಿಯನ್ನು ಅಭ್ಯಾಸ ಮಾಡಲು ತಯಾರಾಗಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಹಲವು ಬಾರಿ 8 ಸೆಕೆಂಡ್ 10 ಬಾರಿ ಗಾಳಿಯನ್ನು ಹೊಟ್ಟೆ ಭಾಗದಿಂದ ಮೂಗಿನ ಮೂಲಕ ಉಸಿರನ್ನ ಹೊರಹಾಕಿ. ಡೀಪ್ಲಿ 3-4 ಬಾರಿ ಉಸಿರಾಡಿ ನಂತರ ಕಪಾಲಭಾತಿಯನ್ನು ಅಭ್ಯಾಸ ಮಾಡಿ. Exhale, exhale, inhale, exhale, concentrate. ಹೊಟ್ಟೆ ಭಾಗದಿಂದ ಕಪಾಲಭಾತಿಯನ್ನು ಅಭ್ಯಾಸ ಮಾಡಿ. ಸ್ಟಾರ್ಟ್.
normal breathe, breathe going on while studying. The normal breathe. ಮುಂದಿನ ಅಭ್ಯಾಸ ನಾಡಿ ಶೋಧನ ಅಥವಾ ಅನುಭವ ವಿಲೋಮ. ಎರಡು ಹೊಡೆದ ಕೋಸು ತೆಗೆದುಕೊಳ್ಳಿ, ಬಲ ಹೊಡೆದ ಕೋಸನ್ನು ಹೊರ ಹಾಕಿ, ಬಲ ಹೊಡೆದ ತಗೊಂಡು ಎರಡು ಹೊಡೆದ ಕೋಸನ್ನು ಹಾಕಿ ಒಂದು ಸುತ್ತು ಇದು ಕೈ ಸುತ್ತದ ಅಭ್ಯಾಸ ಮಾಡೋಣ. ಸ್ಟಾರ್ಟಿಂಗ್ ಒಂದು ರತ್ನಾಸೆ, ನಮ್ಮ ಕೈಯನ್ನು ನಾಸಿಕೆ ಮೊದಲಿಸಿ, ಎರಡೈನ ಚೆಂಬುದಲ್ಲಿರಿಸಿ, ದೀರ್ಘವಾಗಿ ತೆಗೆದುಕೊಳ್ಳಿ, ಅದರಿಂದ ಬಲಕ್ಕೆ ಹೊರ, ಬಲದಿಂದ ತೆಗೆದುಕೊಂಡು ಎಡಕ್ಕೆ ಹೊರ. ಈ ರೀತಿಯಾಗಿ ಸುತ್ತ ಅಭ್ಯಾಸ. Continuous breathing. Now hold the breath. Continuous breathe. Completing the 5 rounds of breaths. Thanks to Dr. Prashant. ಕೂಲಿಂಗ್ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಶೀತಲಿ ಪ್ರಾಣಾಯಾಮದಲ್ಲಿ ಬಾಯಿಂದ ಮೂಲಕ ಪುಸ್ತಕ ಇಟ್ಕೊಂಡು ಮುಂದೆ ಕೋಸನ್ನು ಹಾಕಿ ನಾಲಿಗೆಯನ್ನು ಸುರುಳಿ ಆಕಾರದಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಬಾಯಿ ಮುಂದೆ ಪುಸ್ತಕ ಇಟ್ಕೊಂಡು ಮೂಗಿನ ಮೂಲಕ ಉಸಿರನ್ನ ಹೊರ ಹಾಕಿ. 5 rounds. Inhale from the mouth, exhale through the nose. 1, 2. After completing the 5 rounds, relax. After completing the 5 rounds, ಗಂಟಲಿನ ಭಾಗದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ. ಫೀಲ್ ದ ಕೂಲ್ನೆಸ್ ಇನ್ ದ ಥ್ರಾಟ್ ಏರಿಯಾ. ಗಂಟಲಿನ ಭಾಗದಲ್ಲಿ ಆದ ತಣ್ಣನೆ ವಾತಾವರಣವನ್ನು ಫೀಲ್ ಮಾಡಿ. ರಿಲ್ಯಾಕ್ಸ್. ಒಂದು ನಾರ್ಮಲ್ ಬ್ರೀತ್. ರಿಲ್ಯಾಕ್ಸ್ ಮಾಡಿ. ಮುಂದಿನ ಅಭ್ಯಾಸ ಭ್ರಮರಿ ಪ್ರಾಣಾಯಾಮಕ್ಕೆ ತಯಾರಾಗಿ ಕೈಗಳನ್ನು ಷಣ್ಮುಖಿ ಮಧ್ಯದಲ್ಲಿ ಬೆರಳನ್ನು ಹುಬ್ಬಿನ ಮೇಲೆ, ಮಧ್ಯದ ಬೆರಳನ್ನು ಬೆರಳನ್ನು ಕೆನ್ನೆ ನಿಮಗೆ ಅನುಕೂಲ ರೀತಿಯಲ್ಲಿ ಇಟ್ಕೊಳ್ಳಿ. ಎರಡು ಬೆರಳುಗಳ ಸಹಾಯದಿಂದ ಕಿವಿಗಳನ್ನು ಕ್ಲೋಸ್ ಮಾಡಿ. ಇನ್ಹೇಲ್ ಫ್ರಮ್ ದ ಮೌತ್, ಎಕ್ಸೇಲ್ ವೈಲ್ ಎಕ್ಸೇಲಿಂಗ್. ದುಂಬಿಯ ಶಬ್ದ, ಮಕಾರದ ಉಚ್ಚಾರಣೆ 5 ಬಾರಿ ಅಭ್ಯಾಸ. Inhale deeply. ವಿಶ್ರಮಿಸಿ. ತಲೆಯ ಭಾಗದಲ್ಲಿ ಆದ ಶಬ್ದ ತರಂಗಗಳನ್ನು ಗಮನಿಸಿ. ಫೀಲ್ ದ ವೈಬ್ರೇಷನ್ಸ್ ಆನ್ ದ ಹೆಡ್ ಲೆವೆಲ್. ಶಬ್ದ ತರಂಗಗಳನ್ನು ಗಮನಿಸಿ. ರಿಲ್ಯಾಕ್ಸ್. ನಿಧಾನವಾಗಿ ಹಸ್ತವನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಎಲ್ಲರಿಗೂ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.
ಸ್ಪೆಷಲ್ ಅವ್ರಿಗೆ ಕೊಡಿ ಫಸ್ಟ್. ಅಲ್ವಾ ಶ್ರೀಮತಿ ಶೈಲಾ ಅವರೇ ಎರಡು ಮಾತುಗಳನ್ನ ಹೇಳಿ. ನಮ್ದೇನು ಮಾತಾಡ್ಬಾರ್ದು. ನೋಡಿ ಇದರಲ್ಲಿ ಕಾಂಪಿಟೇಷನ್ ಬೇಡ. ನೋಡಿ ಸರ್. ಆತ್ಮೀಯ ಎಲ್ಲ ಯೋಗ ಬಂಧುಗಳಿಗೆ ಯೋಗ ದಿನದ ಶುಭಾಶಯಗಳು ನೀಡುತ್ತಾ, ಇವತ್ತು ಯೋಗ ದಿವಸ ನಾವು ಯೋಗವನ್ನು ಮಾಡಿದ್ದೇವೆ. ಯೋಗ ಮಾಡಬೇಕಾದ್ರೆ ಯೋಗದ ಮಹತ್ವವನ್ನು ಸ್ವಲ್ಪ ತಿಳ್ಕೊಳ್ಳೋದು ನಿಮ್ಮಿಂದಲೇ ಬರ್ತೀನಿ. ಇವತ್ತಾಗ ಯೋಗ ಮಾಡ್ತಿದ್ದೀರಲ್ಲ, ಯೋಗ ಅಂದರೆ ಏನು ಅಂತ ಗೊತ್ತಿದೆಯಾ? ಯಾಕಾದ್ರೂ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಜಗತ್ತು ತುಂಬ ವಿಶಾಲ ಇದೆ. ಸಂಗತಿಗಳು ನಮ್ಮ ಕೈ ಕೆಳಗೆ ಸಿಗ್ತದೆ. ಹಾಗಾಗಿ ಯಾರು ಕೂಡ ಯಾರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯೋಗದ ಬಗ್ಗೆ ಗೊತ್ತಿದೆಯಾ? ಯಾರಾದರೂ ಕರೆಕ್ಟಾಗಿ ಒಂದು ಪಿಕ್ಚರ್ ಹೇಳ್ಬೋದಾ? ಯೋಗ ಅಂದರೆ ಏನು ಅಂತ ಹೇಳಿ ಪರವಾಗಿಲ್ಲ. ಯೋಗ ಅಂದರೆ ಯುಜ್ಜ ಶಬ್ದದಿಂದ ಬಂದಿರೋದು. ಜೀವಾತ್ಮದಿಂದ ಪರಮಾತ್ಮನ ಕಡೆಗೆ ಒಯ್ಯುವ ಒಂದು ಸಾಧನಕ್ಕೆ ಯೋಗ. ವೆರಿ ಗುಡ್. ಯುಜ್ ಧಾತುವಿಂದ ಬಂದಿರತಕ್ಕಂಥ ಶಬ್ದ, ಅದು ಸಂಸ್ಕೃತದ ಮೂಲ ಶಬ್ದ. ಅದು ಆ ಶಬ್ದ ಯುದ್ಧದಲ್ಲಿ ಬಂಧಿಸು, ಜೋಡಿಸು, ಕೂಡಿಸು ಈ ಶಬ್ದದ ಮೂಲ ಧಾತು. ಆ ಧಾತುವಿಂದ ಯೋಗ ಶಬ್ದ ಉಚ್ಚಾರ ಆಗಿದೆ. ಕರೆಕ್ಟ್. ಹಾಗಾದ್ರೆ ನೀವು ಬಂಧಿಸಿದ್ದೀರಾ, ಕೂಡಿಸಿದ್ದೀರಾ, ಪ್ರಯತ್ನ ಮಾಡ್ತೀರಾ, ಸೇರಿಸಿದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗುಡ್. ಸಾಧನೆ ಎಂಬುದು ಒಂದಿಸಿಂದ ಬರ್ತಕ್ಕಂಥದ್ದಲ್ಲ. ಕೃಷ್ಣಾಂತರ ಹೇಳ್ತಾರೆ, ಶರೀರ ಮಾತ್ರ ಕರುಧರ್ಮ ಸಾಧನ ಅಂತ. ನಮ್ಮ ಶರೀರ ಗಟ್ಟಿ ಇದ್ರೆ ನಾವು ಜೀವನ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಬಿಗ್ ಇನ್ಸ್ಟ್ರೂಮೆಂಟ್ ಈಸ್ ಅವರ್ ಬಾಡಿ. ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥ ಸಾಧನೆ ಯೋಗ. ಹಾಗಾಗಿ ಯೋಗ ಮಾಡಬೇಕು. ನೀವೇ ಯೋಗ ಅಂದರೆ ಬರೀ ಆಸನವೇನೇ ಯೋಗ? ಬರೀ ಆಸನವೇ ಯೋಗನ? ಮನಸ್ಸು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ನೀವು ಇದರ ಆಸನ ಮಾಡಬೇಕಾಗಿತ್ತಾ? ಬೇಕಿತ್ತ? ಮನಸ್ಸನ್ನು ಬಂಧಿಸ್ಬೋದಾಗಿತ್ತು. ಕೂತ್ಕೊಂಡೆ ಬಂಧಿಸ್ಬಿಡ್ತಾನೆ. ನೀವು ಮೈಯನ್ನು ಬ್ಯಾಗ್ ಬಂಧಿಸ್ಬೇಕಾಗಿತ್ತು. ಯಾರು ಬಗ್ಸದೆ ಕೂತ್ಕೊಂಡು ಆ ಆಸನ, ತ್ರಿಕೋಣಾಸನ, ಭೈರವ ತ್ರಿಕೋಣಾಸನ, ಬದ್ಧ ಕೋಣಾಸನ ಅಲ್ವಾ ಪಾಪ? ಯಾಕೆ ಮಾಡಿದ್ರಿ? ವಾಯ್ ಅಲ್ವಾ? ಪ್ರಶ್ನೆ ಬರಲಿಲ್ವಾ ನಿಮಗೆ? ಮನಸ್ಸನ್ನು ಕೂಡಿಸೋದಕ್ಕೆ ದೇಹ ದಂಡಿಸ್ಬೇಕಾ? ಬೇಕಾಗಿಲ್ಲ. ಮತ್ತೆ ಯಾಕೆ ದಂಡಿಸಿದ್ರಿ? ಬಾಡಿ ರಿಲ್ಯಾಕ್ಸ್ ಆಗದೆ ನಮಗೆ ಏಕಾಗ್ರತೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಾಗಾದ್ರೆ ಯಾಕೆ ಕ್ಷಣ ಒದೆ ತಿಳ್ಕೊಳ್ಳಿ, ಮಾಡಿ ನಡೆಸ್ತಾರಂತೆ. ಮೂಟೆ ಹೊತ್ಕೊಳ್ಳಿ, ಒಂದು ಮೂಟೆ ಹೊರಿ, ಒಂದು ಮೂಟೆ ಹೊತ್ತೆ ಮನೆ ಕೆಲಸ ಮಾಡಿ, ಕಸ ಮುಡಿಸಿ 3-4 ಸಲ ಹತ್ತಿ ಹಿಡಿದಿ, ದೇಹ ದಂಡಿಸ್ದಾಗ ಆಗ್ತಾರಲ್ಲ. ಇಲ್ಲಿಗೆ ಬಂದು ಇವ್ರು ಹೇಳಿದಂಗೆ ಕೇಳ್ಕೊಂಡು ಇನ್ಸ್ಟ್ರಕ್ಟರ್ ಹೇಳಿದಂಗೆ ಯಾಕೆ ಮಾಡಬೇಕು? ಕ್ರಮಬದ್ಧವಾಗಿ ಕಲಿಬೇಕು. ಕ್ರಮಬದ್ಧವಾಗಿ ಅಂದ್ರೂ ಕೂಡ ಕ್ರಮಬದ್ಧವಾಗಿ ಅಡಿಗೆ ಕೆಲಸ ಮಾಡಿದ್ರೆ ಅದೊಂದು ಯೋಗ ಸಿಗುತ್ತೆ. ನಾವು ಮನಸ್ಪೂರ್ವಕವಾಗಿ ಯಾವುದೇ ಕೆಲಸ ತೋರಿಸ್ಕೊಳ್ತಕ್ಕಂಥದ್ದಿದ್ದರೆ ಅದು ಯೋಗ ಅನ್ಸ್ಕೊಳ್ತೇವೆ. ಯೋಗ ಕರ್ಮಸು ಕೌಶಲ್ಯಂ ಅಂತ ಹೇಳಿದ್ದಾರೆ ಕೃಷ್ಣ. ಕೌಶಲ್ಯ ವೃದ್ಧಿನ ಮಾಡತಕ್ಕಂಥದ್ದು ಯೋಗ. ನೀವು ಬಹುಶಃ ಭಗವದ್ಗೀತೆ 18 ಅಧ್ಯಾಯ ಇಟ್ಕೊಂಡ್ರು ಕೂಡ ಎಲ್ಲವೂ ಕೂಡ ಭಕ್ತಿ ಯೋಗ, ಸಾಂಖ್ಯ ಯೋಗ, ವಿಭೂತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಎಲ್ಲ 18 ಯೋಗಗಳೇ, ಬೇರೆ ಯಾವುದೂ ಇಲ್ಲ. ಎಲ್ಲವನ್ನು ಕೂಡ ಪರಮಾತ್ಮದ ಜೊತೆ ಜೋಡಿಸುವಂಥ ಕ್ರಿಯೆಯನ್ನು ಅದು ನಿಜವಾದ ಯೋಗ. ಬಹುಶಃ ಇವತ್ತು ಒಟ್ಟಿಗೆ ಸೇರ್ಬೇಕಾದ ಮೂಲಭೂತ ಕಾರಣ ಆಗಿರ್ತಕ್ಕಂಥದ್ದು ಅಂದರೆ ನಮ್ಮ ಸನಾತನ ಸಂಸ್ಕೃತಿ ಈ ಬೇರು ಸಹಸ್ರ ವರ್ಷಗಳಿಂದ ನನ್ನ ಜೊತೆ ಇದೆ. ಆದರೆ ನಮ್ಮನ್ನು ನಾವೇ ಬರ್ಕೊಂಡಿದ್ವಿ. ಒಂದು ಕಡೆ ಹೇಳ್ತಾರೆ, ಆತ್ಮ ವಿಸ್ಮೃತಿ ಎಂದು ಪದದ ನಿಶ್ಚಿತವೆಂದು ಬಾಂಧವ ನೆಚ್ಚರಿಪ ಕರೆ ಕೊಟ್ಟ ನಾವು. ನಮಗೆ ಕರೆ ಕೊಡಬೇಕಾಯ್ತು. ನಾವೆಲ್ಲ ಹೇಗೆ ಅಂತ ಮಲಗಿಟ್ಟಿರ್ತೀವಿ, ಯಾರೋ ತಟ್ಟಿ ಎಬ್ಬಿಸ್ತಾನೆ ಇರಬೇಕು. ಎದ್ದೇಳು ಎದ್ದೇಳು ಎದ್ದೇಳು. ನಾವೆಷ್ಟು ಸೋಂಬೇರಿಗಳು ಅಂತ ಹೇಳಿದ್ರೆ ನಾವು ಎಚ್ಚರಿಸ್ತಾನೇ ಇರಬೇಕು, ಇಲ್ಲದ್ರೆ ಮಲ್ಕೊಂಡ್ಬಿಡ್ತೀವಿ. ಹಾಗೆ ನಮ್ಮ ಈ ಸನಾತನ ಸಂಸ್ಕೃತಿನ ಜಗತ್ತಿಗೆ ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಬೇಕಾಗಿತ್ತು. ಸಂಸ್ಕೃತಿ ಇದೆ, ಅದೇ ಅದ್ಭುತವಾಗಿದೆ.
ಅಮೋಘವಾಗಿದೆ, ಅಪೌರುಷೀಯವಾಗಿದೆ. ಆದರೆ ಆ ಸಂಸ್ಕೃತಿಯ ಪರಿಚಯ ಜಗತ್ತಿಗೆ ಕೊಡಬೇಕಾದ್ರೆ ಆ ಅಪೌರುಷೀಯ ವ್ಯಕ್ತಿಯೇ ಬರಬೇಕಾಗಿತ್ತು. ಬೇರೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಗಟ್ಟಿಯಾಗಿ ಹೇಳ್ತಕ್ಕಂಥ ಗಟ್ಟಿ ವ್ಯಕ್ತಿ ಬೇಕಾಗಿತ್ತು. ಹಾಗೆ 11 ವರ್ಷದಂತೆ ಮೋದಿಯವರು ಮಾಡಿಕೊಟ್ರು, ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಒಬ್ಬ ವ್ಯಕ್ತಿ ಬಲವಾಗಿ ನಿಂತ್ಕೊಂಡ್ರೆ ಜಗತ್ತಿಗೆ ಏನು ಸಂದೇಶ ಕೊಡ್ಬೋದು ಅಂತ ತೋರಿಸ್ಕೊಟ್ರು. ಜಗತ್ತು ಕೇಳಬೇಕಾದ್ರೆ ನಾನು ಬಲಿಷ್ಠವಾಗಿರ್ಬೇಕು, ಜಗತ್ತು ಕೇಳಬೇಕಾದ್ರೆ ನನ್ನ ವಿಚಾರ ಬಲಿಷ್ಠವಾಗಿರ್ಬೇಕು, ಜಗತ್ತು ಕೇಳಬೇಕಾದ್ರೆ ನಾನು ಅದಕ್ಕೆ ತಕ್ಕನಾಗಿ ನಿಲ್ತಕ್ಕಂಥ ಸಾಮರ್ಥ್ಯ ನಾವು ಸಂಪಾದನೆ ಮಾಡ್ಕೋಬೇಕು. ಅಸಾಮರ್ಥ್ಯೋ ವೈಪುತ್ತೋ ನಜಮೂರ್ಖ ಸ್ತರಾತರಹ ಅಂತ ಒಬ್ಬರು ಹೇಳ್ತಾರೆ. ಜಗತ್ತಲ್ಲಿ ಯಾರು ಕೂಡ ಮೂರ್ಖರಿಲ್ಲ, ಯಾರು ಕೂಡ ಕೀಳಲ್ಲ ಮೇಲಲ್ಲ. ನಮ್ಮಲ್ಲಿ ಸಾಮರ್ಥ್ಯ ಇದೆ, ಆದರೆ ಅದನ್ನ ಯೋಜಕ ದುರ್ಲಭ ಅಂತ ಹೇಳ್ತಾರೆ. ಯೋಜನೆ ಮಾಡ್ತಕ್ಕಂಥ ಒಬ್ಬ ಬೇಕು, ನಿಮ್ಮನ್ನ ಭಾರತ ತೆಗೆದುಕೊಂಡು ಒಬ್ಬ ಗುರು ಬೇಕು. ಹಾಗೆ ನಮ್ಗೆ ಒಬ್ಬ ಗುರು ಸಿಕ್ಕಿದ್ದಾರೆ. ಇವತ್ತು 190 ರಾಷ್ಟ್ರಗಳಲ್ಲಿ ಯೋಗವನ್ನ ನೀವು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ನಾನು ಯೋಗ ಮಾಡಬೇಕಾ ಅಂತ ಕೇಳಿದ್ರೆ ಈ ಯೋಗದ ಉದ್ದೇಶವೇ ನಾವು ಇವತ್ತು ಮಾಡೋ ಅವಶ್ಯಕತೆ ಇರಲಿಲ್ಲ. ಕರೆಕ್ಟ್ ಹೇಳಬೇಕಾಗುತ್ತೆ. ವರ್ಷಕ್ಕೆ 1 ದಿವಸ ನಾವು ಜಗತ್ತಿನ ಪರಿಚಯ ಮಾಡಿಕೊಟ್ಟ ಉದ್ದೇಶ ಅಂತ ಹೇಳಿದ್ರೆ ಯಾರು ಯೋಗ ಮಾಡದೇ ಇರೋ ಅವತ್ತು ಯೋಗ ಮಾಡಲಿ ಅನ್ನೋಕ್ಕೋಸ್ಕರ. ಬಹುಶಃ ತಿಳ್ಕೊಳ್ಳಿ, ನಮ್ಮಲ್ಲಿ ನಿತ್ಯ ಮಾಡ್ತೀವಿ. ವರ್ಷಕ್ಕೆ ತಂದೆ ಆಗೋದು ಅಜ್ಜನ ನಿತ್ಯ ಮಾಡ್ತಿಲ್ಲ. ಯಾಕೆ ಮಾಡ್ತೀವಿ? ಅವತ್ತು ನೆನೆಸ್ಕೊಳ್ಳೋಕ್ಕೋಸ್ಕರ ಮಾಡ್ತೀವಿ. ತಂದೆ ತಾಯಿಗಳು ಅವತ್ತು ವಿಶೇಷ ನಮ್ಮ ಪರಂಪರೆ ಇದ್ದಾರೆ, ಅವ್ರು ನಮಗೆ ಬಂದಿದ್ದಾರೆ, ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ನೆನೆಸ್ಕೊಳ್ತಕ್ಕಂಥ ದಿವಸ ಯಾರು ಯೋಗವೇ ಮಾಡೋದಿಲ್ವೋ, ಯೋಗದ ಪರಿಚಯವೇ ಇಲ್ವೋ, ಯಾರು ಮನೇಲೆ ಕೂತಿರ್ತಾರೆ ಅವನ್ನ ಅವತ್ತು ಎಬ್ಬಿಸ್ಕೊಂಡು ಕರ್ಕೊಂಡು ಯೋಗ ಮಾಡಿಸೋ ದಿವಸ ಇವತ್ತು. ನಿತ್ಯ ಯೋಗಾಭ್ಯಾಸಿಗಲ್ಲ, ನಿತ್ಯ ಮಾಡ್ತೀವಿ, ನಾಡಿದ್ದು ಮಾಡ್ತೀವಲ್ವಾ, ನಾಡಿದ್ದು ಮಾಡ್ತೀವಿ, ಅದರ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ನಾವು ಒಂದು ಸಂದೇಶ ಸಮಾಜಕ್ಕೆ ಕೊಡಬೇಕಾಗತ್ತೆ. ನಾವು ಕಲಿತವರು, ನಾವು ಸಾಧನೆ ಮಾಡಿದವರು ಸಮಾಜಕ್ಕೆ ಒಂದು ಸಂದೇಶ ಏನಂತ ಕೊಡಬೇಕು ಅಂತ ಹೇಳಿದ್ರೆ ಇದು ಯೋಗದ ದಿವಸ. ಯೋಗ ನಮ್ಮ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಒಂದು ಭಾಗ. ಇದು ಜಗತ್ತಿಗೆ ಪರಿಚಯ ಮಾಡ್ಕೊಳ್ಬೇಕು, ನಾನು ಕಲಿಬೇಕು, ನಾನು ಸಾಧಿಸಬೇಕು ಅಂತ ಇಟ್ಕೊಳ್ತಾಗ ಅದು ಇನ್ನೊಂದು ತಲುಪುತ್ತೆ. ಆ ತಲುಪಿಸುವಂಥ ಪ್ರಯತ್ನವೇ ಇವತ್ತು ಯೋಗ ದಿವಸ. ಹಾಗಾಗಿ ನಾವು ಯೋಗ ಮಾಡಬೇಕು. ನಿಜ, ಯೋಗ ಮಾಡೋದು ಸಾಕ? ಬಹುಶಃ ಅಷ್ಟಾಂಗ ಯೋಗದಲ್ಲಿ ಒಂದು ಶಬ್ದ ಬರುತ್ತೆ, ನಿಮಗೆ ಕೇಳಿರ್ಬೋದು. ಯಮ, ನಿಯಮ, ಆಸನ ಕೇಳಿದ್ದೀರಲ್ಲ. ನೀವು 3ನೇ ದಿನ ಬರ್ತೀರಾ, ಆಸನ ಬಂದ್ಬಿಟ್ಟಿದ್ದೀರಾ, ಯಮ ನಿಯಮ ಮಾಡಿದ್ದೀರಾ? ಅದೆಲ್ಲ ಮನೆಗೆ ಇಟ್ಕೊಂಡ ಬೇಡ ಅಲ್ವಾ? ಯಾಕೆ ಸುಮ್ಮನೆ? ಯಮ ಅಂದ್ರೇನು ಗೊತ್ತಾ? ಸತ್ಯ, ಅಹಿಂಸ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಈ 5 ಅಂಶಗಳನ್ನು ಫಾಲೋ ಮಾಡಿದ್ರೆ ನೀವು ಯೋಗ ಮಾಡೋದೇ ಬೇಡ. ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಪ್ರಲೋಭನೆಗೆ ಒಳಗಾಗಬಾರ್ದು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಬ್ರಹ್ಮಚರ್ಯ ಅಂದ್ರೇನು? ಮದುವೆ ಆಗ್ತದಲ್ಲ, ಇನ್ನೇನು ತಪ್ಪು. ಕಡೆ 4 ಶಬ್ದ ಬ್ರಹ್ಮಚರ್ಯ, ಇನ್ನೇನು ಹೇಳ್ತಾರೆ? ಅಪರಿಗ್ರಹ, ಬ್ರಹ್ಮಚರ್ಯ ಅಂತ ಹೇಳ್ಬಿಡ್ತಾರೆ ಪತಂಜಲಿಗಳು. ಬ್ರಹ್ಮಚರ್ಯ ಅಂದ್ರೆ ಏನು ಗೊತ್ತಾ? ಗೊತ್ತಿಲ್ಲಲ್ವಾ? ಎಲ್ಲ ಇದೆಯಮ್ಮ, ಸುಳ್ಳು ಬಾಯದಲ್ಲಿ ಇದೆ ಅಷ್ಟೇ, ಒಳಗಡೆ ಇದೆ ಇರುತ್ತೆ. ಎಕ್ಸಾಕ್ಟ್ಲಿ ಯಾವ ಕರೆಕ್ಟ್ ಹೇಳ್ತಿ? ಎಸ್, ಯು ಆರ್ ಕರೆಕ್ಟ್. ಸ್ವಲ್ಪ ಕರೆಕ್ಟು, ಮಿಕ್ಕಿ ನಾನು ಹೇಳ್ತೀನಿ. ಯು ಕಮ್ ಟು ದ ಪಾಯಿಂಟ್, ನೋ ಪ್ರಾಬ್ಲಮ್. ಸಂಸ್ಕೃತ ಶಬ್ದ ಬ್ರಹ್ಮಣ ಚರಿತ ಇತಿ ಬ್ರಹ್ಮಚರ್ಯ ಅಂತ. ಯಾರು ಬ್ರಹ್ಮತ್ವದ ಕಡೆಗೆ ಹೋಗ್ತಾರೋ ಚರಿತ ಇತಿ ಬ್ರಹ್ಮಚರ್ಯ. ಮದುವೆ ಆಗ್ತಾ ಇರೋದು ಬ್ರಹ್ಮಚರ್ಯ ಅಲ್ಲ. ಹಾಗಾಗಿ ಬ್ರಹ್ಮಣ ಇತಿ ಚರಿತ ಇತಿ ಬ್ರಹ್ಮಚರ್ಯ ಅಂತಂದ್ರೆ ಯಾರು ಬ್ರಹ್ಮ ಅಂದ್ರೆ ಏನಾದರೆ ಬ್ರಹ್ಮನ ಕೆಲಸ ಏನು? ಅವನು 4 ವೇದಗಳನ್ನ ಜಗತ್ತಿಗೆ ಕೊಟ್ಟವನು. ಅವನು 4 ಅವಿಂದ ಬಂದ ಸೃಷ್ಟಿಕರ್ತ, ಸೃಷ್ಟಿಕರ್ತ. ಅದ ಶ್ರೀಗಂಟೆ ಮಾತ್ರ ವೇದವ್ಯಾಸ ಬೇರೆ ವಿಷಯ. ಆದರೆ ಆ ವೇದ ಕೊಟ್ಟಿರ್ತಕ್ಕಂಥ ನಾವು ಇವತ್ತು ಕೂಡ ನಂಬಿರ್ತಕ್ಕಂಥದ್ದು ವೇದಗಳು ಅಪೌರುಷೇಯಗಳು. ಅವನಿಗೆ ಯಾವುದೇ ವಿಧವಾದ ವ್ಯಾಖ್ಯೆ ಇಲ್ಲ. ನೋ ಎಕ್ಸ್ಪ್ಲನೇಷನ್ ಫಾರ್ ದಟ್. ನೋ, ಇಟ್ ಈಸ್ ನಾಟ್ ಎ ಕ್ವಶ್ಚನಬಲ್, ಇಟ್ ಈಸ್ ಅನ್ಕ್ವಶ್ಚನಬಲ್ ಅಂತ. ಹಾಗೆ ಅಂತಹ ಅಪೌರುಷೇಯವಾಗಿರ್ತಕ್ಕಂಥ ವೇದಗಳು ಕೊಟ್ಟಿರ್ತಕ್ಕಂಥ ಬ್ರಹ್ಮ, ಅವನಿಗೆ ಬ್ರಹ್ಮಜ್ಞಾನಿ. ನಾವು ಯಾರು ತುಂಬ ದೊಡ್ಡ ವೇದಾಂತಗಳ ಬ್ರಹ್ಮಜ್ಞಾನಿಗಳು ಅಂತ ಕರಿತೀವಿ, ಅಂದ್ರೆ ಎಲ್ಲವನ್ನೂ ತಿಳಿದವರು ಅಂತ.
ಆಗ ಅವರು ಬ್ರಹ್ಮಜ್ಞಾನಿಗಳು ಬ್ರಹ್ಮರ್ಷಿಗಳು ಅಂತ ಕರಿತೀವಿ. ಆ ಶಬ್ದದ ಮೂಲ ಧಾತುವೆ ಜ್ಞಾನದ ಕಡೆಗೆ ಹೋಗ್ತಕ್ಕಂಥದ್ದು. ಬ್ರಹ್ಮನ ಚರಿತಾ ಇದೆ ಬ್ರಹ್ಮಚರ್ಯ, ಜ್ಞಾನದ ಕಡೆ ಹೋಗೋ ಬ್ರಹ್ಮಚರ್ಯ ಆಗಿದೆ. ಜ್ಞಾನ ಸಂಪಾದನೆ ಮಾಡುವ ಅಂತ ಹೇಳ್ತಕ್ಕಂಥದ್ದು. ಓ ಬ್ರಹ್ಮಚಾರಿ ಇದ್ದೀರಪ್ಪ, ನಾವು ಯೋಗ ಬೇಡಪ್ಪ ಅಂತಾರೆ. ಬ್ರಹ್ಮಚಾರಿ ಬೇಕಪ್ಪ, ಮದುವೆ ಆಗಬಾರದು. ಮೇನ್ ಗೋಲ್ ಇಸ್ ನಾಟ್ ಗೆಟ್ ಟು ಮ್ಯಾರಿ. ಮಾಡ್ತಕ್ಕಂಥ ಸಾಧನೆಯಿಂದ ಹೋಗ್ತಕ್ಕಂಥದ್ದು ಅದು ನಿಜವಾದ ಬ್ರಹ್ಮಣ ಇದು ಚೈತ್ಯ ಬ್ರಹ್ಮಚರ್ಯ ಅಂತಾರೆ. ಹಾಗಾಗಿ ಇವತ್ತು ನಾವು ಯೋಗ ಮಾಡಬೇಕಾದಾಗ ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮ ಅಂದ್ರೇನು? ಪ್ರಾಣಾಯಾಮ ಅಂದ್ರೇನು? ಉಸಿರು ಬಿಗಿಟ್ಕೊಳ್ಳೋದ? ಉಸಿರಾಟವನ್ನ ಇವಾಗ ಸಮತೋಲನ ಇಲ್ವಾ? ಮತ್ತೆ ಯಾಕೆ ಇಟ್ಕೊಂತೀರಾ? ಆಗ್ತಾ ಇದೆಯಾ? ಏರಿಳಿತ ಆದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಇಲ್ಲಿಂದ ತಗೋಬೇಕಾಗತ್ತೆ. ಒಂದೇ ವೇಗದಲ್ಲಿ ಇರೋದಿಲ್ಲ. ಎಕ್ಸಲೆಂಟ್. ಇವಾಗ ಮಾಡ್ತೇವಲ್ಲ, ನೀವು ಆಗ್ತಿಲ್ವಾ? ಒಂದೇ ವೇಗದಲ್ಲಿ ಇಲ್ವಾ? 100% ಇದೆ, 100% ಇದೆ. ನಮಗೆ ತಪ್ಪು ಕಲ್ಪನೆ ಇದೆ. ಪ್ರಾಣಕ್ಕೆ ಆಯಾಮ ಕೊಡ್ತಕ್ಕಂಥದ್ದು ಪ್ರಾಣಾಯಾಮ. ಯಾವಾಗ ಆಯಾಮ ಕೊಡ್ತಕ್ಕಂಥದ್ದು? ವೆನ್ ಯು ಆರ್ ವೀಕ್, ವೆನ್ ಯುವರ್ ಬಾಡಿ ಇಸ್ ರೆಸ್ಪಾಂಡ್ ಟು ದಟ್ ಯು ಶುಡ್ ಡೂ ಅಂತ. ನಾವೇನು ಮಾಡ್ತೀವಿ? ಸುಮ್ಮನೆ ಹೋಗಿಟ್ಕೊಂತೀವಿ. 3 ನಿಮಿಷ ಇಟ್ಕೊಂಡು ಏನಾಗುತ್ತೆ? ಇವಾಗ ನನ್ನ ಬೋರ್ಡ್ ಹಾಕ್ಬೇಕಾಗುತ್ತೆ ಅಲ್ವಾ? ಯು ಕ್ಯಾನ್ ನಾಟ್ ಸ್ಟಾರ್ಟ್ ಮೋರ್ ದೆನ್ 1 ಮಿನಿಟ್. ಸಹಜವನ್ನ ಅಸಹಜಕ್ಕೆ ಕೊಂಡೊಯ್ತಕ್ಕಂಥದ್ದು ಅಲ್ಲ. ಅದು ಸಹಜವಾಗಿರ್ತಕ್ಕಂಥ ಪ್ರಾಣಕ್ಕೆ ಆಯಾಮ ಸಹಜ ಆಯಾಮ. ನೀವು ಓಡ್ ಬಂದು ಮೇಲ್ಗಡೆ ಬರುತ್ತಲ್ಲ, ಅದೇನದು? ಏನದು? ಅಲ್ಲ, ಪ್ರಾಣಾಯಾಮ. ಅದೇ ಪ್ರಾಣಾಯಾಮ. ತಕ್ಷಣ ಗಾಬರಿಯಾಗಿ ಸಡನ್ ಹಾರ್ಟ್ ಬೀಟ್ ಹೊಡ್ಕೊಳುತ್ತೆ, ಅದೇನದು? ಪ್ರಾಣವೇ. ಪ್ರಾಣೋ ಪಾನೋ ಜ್ಞಾನೋ ದಾನ ಸಮಾನಸ ಪ್ರಾಣಾಮೇ ಶುದ್ಧಿಂತ ಜ್ಯೋತಿಹರ ನಿರ್ಜಾಭಿಪಾತ್ಮ ಭುಜಾ ಸತ್ಸಂಗ ಸ್ವಾಹ ಅಂತ ಹೇಳ್ತಾರೆ. ಪಂಚವಾಯುಗಳಿರ್ತಕ್ಕಂಥ ನಮ್ಮ ದೇಹದಲ್ಲಿ ಎಲ್ಲಿದೆ ಗೊತ್ತಲ್ಲ? ಪ್ರಾಣ ಅಪಾನ ಉದಾನ ಸಮಾನ ಗಾನ ಗೊತ್ತಿದೆಯಾ? ಪಂಚವಾಯುಗಳು ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ಲ? ಎಲ್ಲಿ ಮುಂದೆ ತಿಳ್ಕೊಂಡು ಇಷ್ಟು ಹೇಳ್ಕೊಡ್ತಾರೆ. ಈ ಪಂಚವಾಯುಗಳಿರ್ತಕ್ಕಂಥದ್ದು ಆಯಾಮ ಕೊಡ್ತಕ್ಕಂಥ ಆಯಾ ಜನ ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ನೀವು ಮಾಡ್ತಿದ್ದು ಆಯ್ತಪ್ಪ, ನೀವು ಮಲ್ಕೊಂಡಿರ್ತೀವಿ, ಉಸಿರಾಡ್ತಾ ಇರಲ್ವಾ? ಅವು ಇಟ್ಕೊಂಡು ಮಾಡ್ತಾ ಇರ್ತೀರಾ? ಮತ್ತೇನು ಮಾಡ್ತಾ ಇರ್ತೀರ ಅವಾಗ? ಉಸಿರಾಡ್ತಾನೆ ಇರ್ತೀರ. ಹಾಗಾದ್ರೆ ಪ್ರಾಣಾಯಾಮ ಅಂತೀರಾ? ದೇಹ ತನ್ನ ಕೆಲಸವನ್ನು ತಾನೇ ಮಾಡ್ತಾ ಇರ್ತಾರೆ. ಆದರೆ ಒಂದು ನೆಕ್ಸ್ಟ್ ಬರ್ತೀವಿ. ಭಗವಂತ ನಮಗೆ ಇಷ್ಟು ಉಸಿರು ಅಂತ ಕೊಟ್ಟಿರ್ತಾರೆ, ಇಷ್ಟು ಉಸಿರು ಜೀವನಕ್ಕೆ ಅಂತ. ನೀವು ಉಸಿರನ್ನ ಕಂಟ್ರೋಲ್ ಮಾಡ್ಕೊಂಡಾಗ ಉಸಿರು ಕೊಟ್ಟಾಗ ನಿಮ್ಮ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ. ಆಯಸ್ಸು ವೃದ್ಧಿ ಆಗುತ್ತೆ. ಮತ್ತೆ ಹೆಚ್ಚು ಸಂಚಲನವನ್ನ ಶರೀರದ ಎಲ್ಲ ಭಾಗಕ್ಕೆ ಕೊಂಡಿರ್ತಕ್ಕಂಥ ಕ್ರಿಯೆ ವೇಗ ಆಗುತ್ತೆ. ಆ ವೇಗದಿಂದ ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಸ್ಪೀಡ್ ಆಗುತ್ತೆ. ಅವಾಗ ಬಾಡಿ ಶುಡ್ ಬಿ ಗೆಟ್ ಆಕ್ಟಿವೇಟ್ ಮೋರ್ ಡೈನಮಿಕ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣಕ್ಕೆ ಆಯಾಮ ಕೊಡ್ತಕ್ಕಂಥ ಯು ಶುಡ್ ಗಿವ್ ಎ ಡಿಫ್ರೆಂಟ್ ಡೈಮೆನ್ಷನ್ ಅಂತ. ಯು ಹ್ಯಾವ್ ಟು ಗಿವ್ ಎ ಡೈಮೆನ್ಷನ್ ಟು ದ ಯುವರ್ ಫ್ಲೋ ಆಫ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಕುಂಭಕ ಮಾಡ್ತೀವಿ. ಯಾಕೆ ಮಾಡ್ತೀವಿ ಕುಂಭಕ? ಯಾಕೆ ಮಾಡ್ತೀವಿ ಕುಂಭಕ? ಗೊತ್ತಲ್ಲ? ಗೊತ್ತಿಲ್ಲ ಅಲ್ಲ? ಉಸಿರನ್ನು ಬಿಗಿ ಇಟ್ಕೊಳ್ತಕ್ಕಂಥದ್ದು. ಉಸಿರನ್ನು ಬಿಗಿ ಇರ್ತಕ್ಕಂಥ ಆಂಟಿಟಾಕ್ಸಿನ್ ವಿಚ್ ಇಸ್ ಎಕ್ಸಿಸ್ಟೆಡ್ ಇನ್ ಯುವರ್ ಬಾಡಿ, ಇಟ್ ವಿಲ್ ಕಮ್ ಔಟ್. ಕುಂಭಕದ ಮುಖಾಂತರ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕಾಯಿಲೆಯನ್ನು ಹೊರಗಡೆ ಆಗ್ತಕ್ಕಂಥ ಸಾಧನ ಆಗುತ್ತೆ. ಹೀಗೆ ಒಂದೊಂದೇ ಒಂದು ಕಲಿಯತಕ್ಕಂಥ ಇಲ್ಲ. ಮತ್ತು ಯೋಗ ಮಾಡೋದ್ರಿಂದ ನಮಗೆ ಸಹಜವಾಗಿರ್ತಕ್ಕಂಥ ವೈರಾಗ್ಯ ಬರುತ್ತೆ. ಸಹಜ ವೈರಾಗ್ಯ. ನನ್ನ ಕ್ಲಾಸಲ್ಲಿ ತುಂಬ ಜನ ಹೇಳ್ತಾರೆ, ಸಹ ನನ್ನ ಕ್ಲಾಸಲ್ಲಿ ಬರ್ತಾರೆ ಕೋಪನೇ ಹೋಗ್ಬಿಡುತ್ತೆ ಅಂತ. ಕೋಪ ಯಾಕೆ ಮಾಡ್ಕೊಳ್ಬೇಕು? ಕೋಪ ಅಲ್ವಾ? ಕೋಪ ಯಾಕೆ ಮಾಡ್ಕೊಳ್ಬೇಕು? ಕೋಪ ಯಾಕೆ ಬರುತ್ತೆ? ಎಸ್, ಕೋಪ ಯಾಕೆ ಬರುತ್ತೆ? ಕೊಟ್ಟ ಎಕ್ಸಲೆಂಟ್. ಇಷ್ಟ ಯಾಕೆ ಇಷ್ಟ ಆಗ್ತಾ ಇರೋದು? ನಿಮ್ಗೆ ಯಾಕೆ ಇಷ್ಟ ಆಗ್ಬೇಕು? ಅವ್ರಿಗೆ ಇಷ್ಟ ಆಗಿರೋದು? ವೈ ಯು ಆರ್ ಪ್ರೊಟೆಕ್ಟಿಂಗ್? ನೀವು ಅವ್ರಿಗೆ ಯಾಕೆ ಇಷ್ಟ, ನಿಮ್ಗೆ ಕೋಪ ಬರಬೇಕು? ನೀವಿರೋದಕ್ಕೆ ತುಂಬ ಸಾರಿ ನಾವೇನು ಮಾಡ್ತೀವಿ? ಇಸ್ ಗುಡ್ ಎಕ್ಸಾಂಪಲ್. ನಾವು ಆಚೆ ಕಡೆ ಹೋಗ್ಬೇಕಾದ್ರೆ ಸೀರೆ ಹೊಡ್ಕೊತೀವಿ, ನೀವು ಡ್ರೆಸ್ ಹಾಕೋತಿಲ್ಲ. ನಾವು ನಮ್ಮ ಖುಷಿಗೋಸ್ಕರ ಹಾಕೊಡೋದಿಲ್ಲ. ಅವ್ರು ಯಾರೋ ಮೆಚ್ಕೋಬೇಕು ಅದಕ್ಕೋಸ್ಕರ ಡ್ರೆಸ್ ಹಾಕೋತೀವಿ. ನೀವು ಹಾಕೊಂಡ್ಬಿಟ್ಟು ನೀವು ಹೇಳಬೇಕು, ಸೋ ನೈಸ್ ಸಾರಿ ಅಂದ್ರೆ ಖುಷಿ, ಇದು ನೀವು ಸತ್ತಂಗ್ ಲೆಕ್ಕ.
ನನ್ಗೆ ಯಾರು ಇರಲಿಲ್ಲ. ನೋ ವೇಸ್ಟ್, ಪೆಟ್ಟಾಗ್ಬಿಟ್ಟಿದ್ವಿ ವೇಸ್ಟ್. ಆಟಿಟ್ಯೂಡ್ ಶುಡ್ ಚೇಂಜ್. ನಾವು ಇಷ್ಟೆಲ್ಲ ಇನ್ನೂ ಕೆಲವು ಆರ್ನಮೆಂಟ್ ಬಂದ ತಕ್ಷಣ ಹೇಳೋದು ಇವಾಗ ರೋಡ್ ಟ್ರೈನ್ ಇಸ್ ವೆರಿ ನೈಸ್ ಅಂದ್ರೆ ಇಲ್ಲೊಂದು ಬುಧ ಕತೆ ಕೊಂಡ್ಕೊಂಡಿದ್ದು ವೇಸ್ಟ್ ಅಂತ ಮನೆ ಬಿಟ್ಟು ಸಾಕಿರ್ತೀರ. ಆಮೇಲೆ ನಾವು ಬೇರೆಗೋಸ್ಕರ ಬರುತ್ತಾ ಇದ್ದೀವಿ. ದಟ್ ಹ್ಯಾಸ್ ಟು ಚೇಂಜ್. ಅದು ಸಹಜತೆಯನ್ನ ಅಸಹಜತೆಯಿಂದ ಸಹಜತೆಗೆ ಕೊಂಡೊಯ್ಯತಕ್ಕಂಥ ಸಾಧನವೇ ಯೋಗ. ಹಾಗಾಗಿ ಯೋಗ ಮಾಡಬೇಕು. ಒಂದು ಕಡೆ ಕೂಡಿಸುತ್ತೆ, ನೆಮ್ಮದಿಯಾಗಿ ಮಾತಾಡ್ಸುತ್ತೆ. ಯುಕ್ತ ಆಹಾರ ವಿಹಾರಸ್ಯ, ಯುಕ್ತವಾಗಿರ್ತಕ್ಕಂಥ ಆಹಾರ ವಿಹಾರ ಎಲ್ಲೂ ಕೂಡ ಕಲಿಸ್ಕೊಡ್ತಕ್ಕಂಥದ್ದೇ ಯೋಗ. ನೀವು ಏನು ತಿನ್ನಬೇಕು ಹೇಳ್ಕೊಡುತ್ತೆ, ಹೇಗೆ ಬದುಕಬೇಕು ಹೇಳ್ಕೊಡುತ್ತೆ, ಹೇಗೆ ಜೀವನ ನಡೆಸಬೇಕು ಹೇಳ್ಕೊಡುತ್ತೆ. ಅದಕ್ಕೋಸ್ಕರ ಯೋಗ ನಾವು ಮಾಡಬೇಕು. ಶ್ರದ್ಧೆಯನ್ನ ಶೃಣೋತು. ನಾವು ಬಹುಶಃ ಹಿರಿಯರು ಆಶೀರ್ವಾದ ಮಾಡ್ತಾರೆ. ಶತಾನಂ ಭವತಿ ಶತಾಯ ಪುಷ್ಯಂತಿ ಆಯುಷ್ ವೇದೇಂದ್ರಿಯ ಪ್ರತಿಷ್ಠತೆ ಇರುತ್ತೆ. ಏನಂಗಂದ್ರೆ 100 ವರ್ಷ ಬದುಕಿದ್ದ ಅಲ್ವಾ? 100 ವರ್ಷ ಬದುಕಿದ್ದಲ್ಲ. ನಿಮ್ಗೆ ಯಾವ್ದಾದ್ರು ಗ್ಯಾರಂಟಿ 100 ವರ್ಷ ಬದುಕ್ತೀರಿ ಅಂತ? ವೆರಿ ಗುಡ್. ಯಾಕೆ? ನಿಮ್ಗೆ ಡೌಟ್ ನಿಮ್ಮ ಮೇಲೆ, ನಿಮಗೆ ಡೌಟ್ ನಿಮ್ಮ ಮೇಲೆ. ಯು ಕ್ಯಾನ್ ಲೀವ್, ಯು ಕ್ಯಾನ್ ಸರ್ವೈವ್ when you practice properly your life. When you lead properly your life, you can survive. You can live 100 years without any problem. ಗೊತ್ತಾ? ಬದುಕಬಹುದು. ಒಂದ್ ಕಡೆ ಹೇಳ್ತಾರೆ ಸೂಕ್ತದಲ್ಲಿ, ಉಪನಿಷತ್ತಲ್ಲಿ, ಶತೇನ ಶೃಣೋತು ಶತೇನ ಪಶ್ಯತು. 100 ವರ್ಷ ಚೆನ್ನಾಗಿ ನೋಡು, 100 ವರ್ಷ ಚೆನ್ನಾಗಿ ಮಾತಾಡು, 100 ವರ್ಷ ಚೆನ್ನಾಗಿ ಕಾಣು. ಹಾಗಾದ್ರೆ ಸುಳ್ಳು ಹೇಳಿದ್ದಾರೆ ಅವರು ಸುಳ್ಳು ಹೇಳಿಲ್ಲ. ನಾವು ಅದನ್ನು ಸುಳ್ಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ವಿ ಹ್ಯಾವ್ ಟು ಚೇಂಜ್ ಅವರ್ ಆಟಿಟ್ಯೂಡ್. ಆಹಾರ ಬದಲಾಯಿಸಿ, ಚಿಂತನೆ ಬದಲಾಯಿಸಿ, ಸಿಂಪಲ್ ಆಗಿ ಬದುಕಿ. ಅಸೂಯೆ ಬಿಡಿ, ದ್ವೇಷ ಬಿಡಿ. ಯಾಕೆ ಬದುಕಲ್ಲ? ಮತ್ತೆ ಅಯ್ಯೋ ವಯಸ್ಸಾಯ್ತು ಅಂತ ಯಾವತ್ತೂ ಹೇಳ್ಬೇಡಿ. ದೇಹಕ್ಕೆ ಮನಸ್ಸಿಗಲ್ಲ. ನೀವು ಮಾಡ್ತಾ ಇರೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯೋಗ. ಹಾಗಾಗಿ ಮನಸ್ಸಿಗೆ ಕೊಡ್ಬೇಕಾದಾಗ ನೀವು ಮನಸ್ಸಿನ ಬಗ್ಗೆ ಯೋಚನೆ ಮಾಡಬೇಕು ಹೊರತು ದೇಹದ ಬಗ್ಗೆ ಅಲ್ಲ. ನಾವು ದೇಹದ ಬಗ್ಗೆ ಕೊಟ್ಟರೆ ಹಾಳಾದ್ವಿ ಅಂತ ಲೆಕ್ಕ. ಅಯ್ಯೋ ಒಂದು ವರ್ಷ ನೀವು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ಅನ್ಸುತ್ತೆ. ಯಾವುದೋ ಒಂದು ಹೆಣ್ಮಗಳು ಪಾಪ 30 ವರ್ಷ ಒತ್ತ ಕೊಡ್ತಾರೆ, ಟೇಬಲ್ ಸೊಂಟೆ ಹಿಡ್ಕೊಂತ ಅಯ್ಯೋ ನಾವು ನೋಡಿದ್ರಲ್ವಾ? ಯಾಕೆ 30 ವರ್ಷಕ್ಕೆ ಸೊಂಟ ಬರುತ್ತಾ? ಬರಲ್ಲ. ನಿಮ್ಗೆ ಸುಳ್ಳು ಮಾಡ್ತಾರೆ, ನಮ್ಮನ್ನು ಭ್ರಮೆ ಹುಟ್ಟಿಸ್ತಾರೆ. ಇವತ್ತಿನ ಮಾಫಿಯಾ ನಮ್ಮನ್ನು ಭ್ರಮೆ ಹುಟ್ಟಿಸ್ತಾ ಇದೆ. ನಿಮಗೆ ಕಾಯಿಲೆ ಇದೆ, ಹೀಗಿದೆ, ಸತ್ತೋಗ್ಬಿಡ್ತೀರಾ ಅಂತ. ಅಫ್ಕೋರ್ಸ್ ನಾವೆಲ್ಲ ಚಿರಂಜೀವಿಗಳ ಖಂಡಿತ ಅಲ್ಲ. ಒಂದು ದಿವಸ ಸಾಯೋತಾನೆ. ಹಾಗಿದ್ದಾಗ ಹೆದರಿಕೆ ಯಾಕೆ ಸಾವಿಗೆ ಹೆದರ್ಕೋಬೇಡಿ. ನಾಳೆ ಬರಲಿ ಸಂತೋಷನೇ, ನೀವು 100 ವರ್ಷ ಖಂಡಿತ ಬರುತ್ತೀರಾ. ನಾವು ಒಳ್ಳೆ ಸ್ನೇಹಿತ ಇದ್ದ ಅಮೆರಿಕಾದಲ್ಲಿ. ಆ ಸ್ನೇಹಿತ ಏನು ಮಾಡಿದ ಗೊತ್ತಾ? ತುಂಬ ಸಂಪಾದನೆ ಮಾಡಿಲ್ಲ. ನನಗೊಂದು 10 ವರ್ಷ ಕೇಳಿ ಫೋನ್ ಮಾಡಿದ, ನಾನು ಬೆಂಗಳೂರು ವಾಪಸ್ ಬಂದ್ಬಿಡ್ತಾ ಇದ್ದೀನಿ, ಚೆನ್ನಾಗಿ ಸಂಪಾದನೆ ಮಾಡಿದ್ದೀನಿ ಅಂತ. ಆಯ್ತಪ್ಪ, ಏನು ಸರ್ ಶಿಷ್ಯ ಒಂದು ಮನೆ, ಒಂದು ಒಳ್ಳೆ ಮನೆ, ದೊಡ್ಡ 40-60 ಒಂದು ಒಳ್ಳೆ ಮನೆ ಇರಬೇಕು ನೋಡು. ಅದಕ್ಕೇನು ಸಿಗತ್ತಪ್ಪ ಬೆಂಗಳೂರಿನಲ್ಲಿ? ಪೂಜೆಯಿಂದ ಸಿಗತ್ತಪ್ಪ ಅಂದೆ. ಆಯ್ತು, ಒಂದು ಕಂಡೀಷನ್ ಇರಬೇಕು. ಏನು ಅಂದರೆ ನನಗೆ ಮನೆ ಆಸ್ಪತ್ರೆ ಪಕ್ಕ ಇರಬೇಕು. ನನಗೆ ಆಸ್ಪತ್ರೆ ಪಕ್ಕ ಮನೆ ಇರಬೇಕು. ಯಾಕಪ್ಪ? ಅಕಸ್ಮಾತ್ ಕಾಯಿಲೆ ಬಂದ್ಬಿಟ್ರೆ ತಕ್ಷಣ ಹೋಗ್ಬೇಕಲ್ಲ. ನೋಡಿ, ಜೀವನ ಹೆದರ್ಕೊಂಡೇ ಬರುತ್ತಾ ಇದೆ. ನಾವು ಹೆದರ್ಕೋಬೇಡಿ. ಯಾವತ್ತೂ ಸಾಯಲ್ಲ. ಅವ್ರು ಬರೆದಿಟ್ಟಿದ್ದಾನೆ, ನೀವು ಯಾವಾಗ ಸಾಯ್ಬೇಕು. ಯುವರ್ ಡೇಟ್ ಹ್ಯಾಸ್ ಬಿನ್ ಫಿಕ್ಸ್ಡ್. 100% you will not die without cause, without reason. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾಗಾಗಿ ಧೈರ್ಯವಾಗಿ ಬದುಕಿ. ಯಾವ ನಿಮ್ಗೆ ಸಾಯಿಸಕ್ಕಾಗಲ್ಲ, ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಯಾವಾಗ ನಿಮ್ಮ ಆಯಸ್ ಗಟ್ಟಿ ಇಡೋವರೆಗೂ ಕೂಡ ಗಟ್ಟಿ ಇಲ್ಲದೆ ಇದ್ರೆ ನೀವು ಹೆಂಗಿದ್ದು ನೀವು ಬದುಕಕ್ಕಾಗಲ್ಲ, ಕೊಟ್ಟಕ್ಕಂತೀರ. ಹಾಗಾಗಿ ಹೆದರಿಕೆಯಿಂದ ಬದುಕೋದನ್ನು ಫಸ್ಟ್ ಬಿಡಿ, ಭಯ ಬಿಡಿ. ಅಯ್ಯೋ ಏನೋ ಹೊರತು ತುಂಬ ಸಲ ಪ್ರಾಬ್ಲಮ್, ತಲೆ ನೋಡ್ತಾ ಇದೆ, ವೇಟ್ರಿ ಮಾರಪ್ಪ, ನಾವು ಯೋಚನೆ ಮಾಡೋದು ಹಾಗೆ. ಇಲ್ಲಿ ನೋಡ್ಕೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಮುಗ್ದಾಯ್ತು ಕತೆ. ಇಲ್ಲಿ ಬಂದ ಕಿಡ್ನಿ ಗಮನ. ನಾವು ಯೋಚನೆ ಭಿನ್ನವಾಗಿ ಯೋಚನೆ ಮಾಡೋದೇ ಇಲ್ಲ. ವಿ ಹ್ಯಾವ್ ಟು ಥಿಂಕ್ ವಿತ್ ಅ ಡಿಫರೆಂಟ್ ವೇ. ಇದಲ್ಲ ಕವಡ ಬಿಡು. ಆ ರೀತಿ ಯೋಚನೆ ಮಾಡಿ ಬದುಕನ್ನು ಜೀವನವನ್ನು ನಡೆಸ್ಕೊಳ್ಳಿ. ಹಾಗಾಗಿ ಇವತ್ತು ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತೇನೋ. ಇನ್ನು 3 ನಿಮಿಷ ನಾನು ತಗೊಂತೀನಿ. ನನಗೆ ಮೇಡಮ್ ಟೈಮ್ ಕೊಟ್ಟಿದ್ರೆ ಎಷ್ಟೊಂದು ಗೊತ್ತಿಲ್ಲ, ನಾನು ಮಾತಾಡ್ಬಿಟ್ಟೆ. ಅದು ನನಗೆ 1 ಗಂಟೆ ಮಾತಾಡ್ತಿದ್ದೀನಿ.
ತೊಂದರೆ ಇನ್ನು 3 ನಿಮಿಷ ಮಾತಾಡಿ. ಮಾತಾಡಿ ಸರ್, ಪರವಾಗಿಲ್ಲ. ಪರವಾಗಿಲ್ಲ. ನನಗೆ ಫಸ್ಟ್ ಟೈಮ್ ಪರ್ಮಿಷನ್ ಅಂತ ಕೊಟ್ಟೋಗಿರೋದು ಈ ತಲೆಗಿಂತ ಸ್ವಲ್ಪ ಮುಗ್ಸಪ್ಪ ಅಂತ ಹೇಳೋ ಜನ ಜಾಸ್ತಿ ಇರ್ತಾರೆ. ವಿಷಯಗಳು ತುಂಬಾ ತಿಳ್ಕೊಂಡಿದ್ದೀವಿ. ಹಾಗಾಗಿ ಜೀವನ ರೂಪಿಸ್ಕೊಡ್ಬೇಕಾದ್ರೆ ನನ್ನ ಕೈನಲ್ಲಿದೆ. ಒಂದ್ ಕಡೆ ಹೇಳ್ತಾರೆ, ನೀನೆ ನಿನಗೆ ಮಿತ್ರನಲ್ಲ ಧನ್ಯನಿಲ್ಲವು, ನೀನೆ ನಿನ್ನ ಸೆರೆಯ ಬಿಡಿಸಬೇಕು ಸತ್ಯವು. ನಿನ್ನ ಸೆರೆ ಬಿಡಿಸ್ಕೊಂಡು ಬೇರೆ ಯಾರು ಬಿಡಿಸೋಕೆ ಸಾಧ್ಯ ಇಲ್ಲ. ನೀನೆ ನಿನಗೆ ಮಿತ್ರನಲ್ಲ ಧನ್ಯನಿಲ್ಲವು, ನೀನೆ ನಿನ್ನ ಸೆರೆಯ ಬಿಡಿಸಬೇಕು ಸತ್ಯವು. ನಿನ್ನ ಸೆರೆಯನ್ನ ನಿನ್ನಗೆ ನೀನೇ ಮಿತ್ರ, ನೀನೇ ಶತ್ರು. ಹಾಗಾಗಿ ನಿನ್ನನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತನ್ನ ಬಿಟ್ಟಿದ್ದಲ್ಲೋ ಬರುತ್ತೆ. ಹಾಗಾಗಿ ಯೋಗ ಅಂತರಂಗದ ವಿಕಾಸ, ಬಹಿರಂಗದ ಅಲ್ಲ. ಅಂತರಂಗದ ವಿಕಾಸ ಮಾಡ್ತಕ್ಕಂಥ ಯೋಗ ಅದು ವಿಕಾಸ ಮಾಡುತ್ತೆ, ಮನಸ್ಸನ್ನು ಪರಿಪೂರ್ಣಗೊಳಿಸುತ್ತೆ, ಪ್ರಫುಲ್ಲಗೊಳಿಸುತ್ತೆ, ಪ್ರಶಾಂತಗೊಳಿಸುತ್ತೆ. ಹಾಗಾಗಿ ಯೋಗ ಮಾಡಬೇಕು. ದೇಹ ಮನಸ್ಸು ಕಾಂಬಿನೇಷನ್ ಆಫ್ ಬಾಡಿ ಮೈಂಡ್ ಸೋಲ್ ಅಂಡ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಯೋಗ ಅಂತ ಹೇಳಿದ್ರೆ. ಮನಃ ಯೋಗ ಐತಿ ವ್ಯಕ್ತಿಗೆ ಈ 4 ಶಬ್ದಗಳನ್ನು ವಿಚಾರ ಮಾಡಿ ಯೋಗವನ್ನು ಸುಸ್ತುತಿ ನಡೆಸ್ತಕ್ಕಂಥದ್ದೇ ಇದು ಯೋಗ. ಹಾಗಾಗಿ ಇದು ಯೋಗ ನಮಗೆ ಬಹುಶಃ ಯೋಗ ನಮಗೆ ಸಿಕ್ಕಿದೆ, ನಾವು ಯೋಗವನ್ನು ಮಾಡಬೇಕು. ನನ್ನ ಮನೆ ಕೊನೆಬಿಟ್ಟು ಹೇಳಿದ್ರು, ಶಶಾಂತ್ ಕಾರ್ ತಗೊಂಡ್ಬಿಟ್ಟೆ, ಒಳ್ಳೆಯದಾಯ್ತಪ್ಪ, ಒಳ್ಳೆ ಏನಕ್ಕಪ್ಪ ಅಂದ್ರೆ ಅಕಸ್ಮಾತ್ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಅಕಸ್ಮಾತ್ ಏನಾಗ್ಬಿಟ್ರೆ ಎಮರ್ಜೆನ್ಸಿ ವೆಹಿಕಲ್ ಸಿಗ್ತೇವೆ ಮಾಡೋದು, ಕಾರ್ ಬೇಕಲ್ಲ, ಅದಕ್ಕೋಸ್ಕರ ಕಾರ್ ತಗೊಂಡಿರೋದಂತ ನೋಡಿ. ಆ ಯೋಚನೆ ತುಂಬಾ ಮಾಡ್ತೀವಿ, ಬೇಗ ಅಂತ ತುಂಬಾ ಹೇಳ್ತೀವಿ. ಅಯ್ಯೋ ಏನ್ ಮಾಡಕ್ಕಾಗತ್ತೆ, ಬೇಕಾಗತ್ತೆ ಕಾರ್. ಇದರ ಜೀವನ ಖಂಡಿತ ಅಲ್ಲ. ದೇರ್ ಇಸ್ ಎ ಡಿಫರೆಂಟ್ ಲೈಫ್ ಇಸ್ ದೇರ್. ನಾವು ತಗೊಳ್ಳೋ ರೀತಿ ಹೋಗುತ್ತೆ ಜೀವನವನ್ನು. ಸಿಂಪಲ್ ಆಗಿ ಬದುಕಿ, ಆಸೆ ಬಿಟ್ಬಿಡಿ. ನಾನು ತುಂಬಾ ಕಡೆ ಹೇಳಿದೆ, ಯಾವ ಮಕ್ಕಳು ಕೇಳಿದ್ರು, ಸರ್ ನಾವು ಸ್ಕೂಲ್ ಸೇರಿಸ್ಬೇಕಾಗಿ ಬಂದಿದ್ದು, ಅಡ್ಮಿಷನ್ ಬಂದಿದ್ದು, ಯಾವ ಸ್ಕೂಲು LKG ಸೇರಿಸ್ಬೇಕು ಅಂತೀನಿ. ಫೀಸ್ ಇಷ್ಟಾದ್ರೂ ಪರವಾಗಿಲ್ಲ, ಇವಾಗ 1 ಲಕ್ಷ ಇದೆ, ಪರವಾಗಿಲ್ಲ, ಆಯ್ತು ಬನ್ನಿ ಕೂತ್ಕೊಳ್ಳಿ, ನಾನು ಕೌನ್ಸಿಲಿಂಗ್ ಮಾಡ್ತೀನಿ. ತಪ್ಪು ತಿಳ್ಕೊಳ್ಳಿ, ಕೌನ್ಸಿಲಿಂಗ್ ಅಂತಾರೆ ಬರುತ್ತೆ, ಗೊತ್ತಾಗ್ತಲ್ಲ. ಕೌನ್ಸಿಲಿಂಗ್ ಬೇಕಾದಾಗ ಒಂದು ಶಬ್ದ ಕೇಳು, ಆಯ್ತು ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಮಗಳು ಯಾಕೆ ಸೇರಿಸ್ಬೇಕು ಅಂತ ಹೇಳಿದೆ. ನೀವು ಒಳ್ಳೆ ಸ್ಕೂಲ್ ಅಲ್ವಾ, ಓದಪ್ಪ ಒಳ್ಳೆ ಸ್ಕೂಲ್ ಯಾಕೆ ಬೇಕು ಅಂತ. ಚೆನ್ನಾಗಿ ಓದಬೇಕು. ಓಹೋ ಯಾಕೆ ಓದಬೇಕು, ಮಾರ್ಕ್ಸ್ ತಗೊಳಕ್ಕೆ. ಮಾರ್ಕ್ಸ್ ಓದಿಸೋ ಚೆನ್ನಾಗಿ ಓದಿಸ್ಕೊಳ್ಬೇಕು. ಓಕೆ, ಮಾರ್ಕ್ಸ್ ತಗೊಂಡು ಏನು ಮಾಡ್ತಾರೆ, ಏನು ಸರ್ ಏನಂತ ಚೆನ್ನಾಗಿ ಪಾಸ್ ಮಾಡಿದ್ರೆ ಒಳ್ಳೆ ರ್ಯಾಂಕ್ ಬರಬೇಕು. ಒಳ್ಳೆ ರ್ಯಾಂಕ್ ಬಂದಮೇಲೆ ಒಳ್ಳೆ ಕೆಲಸ ಸಿಕ್ಕಕ್ಕೆ ಒಳ್ಳೆ ಸಂಬಳ. ನಿಮ್ಗೆ ಒಳ್ಳೆ ಉದ್ದೇಶ ಇದೆ, ಸಂಬಳ ಕೊಡ್ಸ. ಅಲ್ಟಿಮೇಟ್ಲಿ ಕಮ್ ಟು ದ ಮನಿ. ಚೆನ್ನಾಗಿ ದುಡ್ಡು, 1 ಲಕ್ಷ ಸಂಬಳ. ಆಮೇಲೆ ಅವ್ನು ಮದುವೆ ಮಾಡೋದು, ಆಮೇಲೆ ಅವ್ನ ಮಗಳಿಗೆ ಕೊಡೋದು, ಮತ್ತೆ LKG ಸೇರಿಸೋದು. ಇದೇ ಜೀವನನಾ? ಇದು ಜೀವನ ಅಲ್ಲ. ಬಿಯಾಂಡ್ ದಟ್ ಸಮಥಿಂಗ್ ಎಲ್ಸ್ ದೇರ್. ಬಿಯಾಂಡ್ ದಟ್ ವಿ ಹ್ಯಾವ್ ಸಮಥಿಂಗ್ ಎಲ್ಸ್ ಇಸ್ ದೇರ್. ದಟ್ ಈಸ್ ಅವರ್ ಮೈಂಡ್, ನಮ್ಮ ಮನಸ್ಸು. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಮನಸ್ಸೇ ಕಾರಣ. ನಮ್ಮ ಮನಸ್ಸು ನಿಮ್ಮ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮನಸ್ಸು. ದೇಹದ ಪ್ರತಿಯೊಂದು ಅಂಗವನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಮನಸ್ಸು. ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ಸಣ್ಣ ಎಕ್ಸಾಂಪಲ್, ತಕ್ಷಣ ಕಾಲಿಗೆ ಬೈಕ ನಡ್ಕೊಂಡು ಹೋಗ್ತಾರೆ, ಕಾಲಿಗೆಲ್ಲ ಮುಳ್ಚಿಟ್ಕೊಳ್ಳುತ್ತೆ, ಅವಾಗ ಏನ್ ಮಾಡ್ತೀರಾ? ಅಯ್ಯೋ ಅಂತೆ. ಅಯ್ಯ ಯಾಕೆ ಕಾಲು ಸುಟ್ಕೊಳ್ತಾ ಬಾಯ ಕೈ ಹೋಗ್ಬೇಕು? ಕರೆಕ್ಟ್ ಇಲ್ಲ? ನರಕ್ಕೆ ಪ್ರಚೋದನೆ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಗುಡ್. ನರಕ್ಕೆ ಪ್ರಚೋದನೆ ಆಗುತ್ತೆ ಅಲ್ವಾ? ನರಕ್ಕೆ ಪ್ರಚೋದನೆ ಆಗುತ್ತೆ, ನರ ಇರುತ್ತೆ ನೋಡಿ. ಕಾಲಿಗೆ ಚುಚ್ಚಿದ್ದು ದೇಹದ ಭಾಗಕ್ಕೆ ಮೆದುಳಿಗೆ ಸಂದೇಶ ಹೋಗುತ್ತೆ. ವಿತ್ ಫ್ರಾಕ್ಷನ್ ಪರ್ ಸೆಕೆಂಡ್ ಇಟ್ ಸೇಸ್ ಪೇನ್, ಬಗ್ಗು, ಕೀಳು, ತಗೋ, ಸಮರ ಮಾಡೋ ಅಂತ ಹೇಳುತ್ತೆ. ಅಂದ್ರೆ ಎವ್ರಿ ಥಾಟ್ ಹ್ಯಾಸ್ ಬೀನ್ ಕನೆಕ್ಟೆಡ್ ವಿತ್ ದ ಬ್ರೈನ್. ಮುಷ್ಟಿಯಷ್ಟು ಇರ್ತಕ್ಕಂಥ ನಮ್ಮ ಮೆದುಳಿನ ಸಂದೇಶ ಇದು ಅದಕ್ಕೆ ಚೆನ್ನಾಗಿ ಇಲ್ಲಿ ನಮ್ಗೆ ಅದೇ ಹೇಳ್ತಾರೆ, ಇದನ್ನು ಚೆನ್ನಾಗಿ ಇಟ್ಕೊಳ್ಳಿ ತಲೆನ ಅಂತ. ಮಿಕ್ಕ ಇದೇ ಚೆನ್ನಾಗಿಟ್ಕೊಳ್ಳೋ ಪರವಾಗಿಲ್ಲ, 100 ವರ್ಷ ಆರಾಮ ಬದುಕ್ತೀರ. ನಾನು ಕ್ಲಾಸ್ ಬಂದಿದ್ದು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸರ್ ನಾನು ಕ್ಲಾಸ್ ಬರ್ತಾ ಇದ್ದೀನಿ, ಪಾಪ ಏನೋ 40 ವರ್ಷ ರೇಟ್ಸು. ಆಯ್ತಮ್ಮ ಅಂತ ಕೇಳಿದೆ. ತುಂಬಾ ಸ್ಟ್ರೆಸ್ ಇದೆ ಸರ್. ಆಯ್ತು ಕೂತ್ಕೋದು, ಏನು ಆಯ್ತು ಚೀಟಿ ವ್ಯವಹಾರ. ಚೀಟಿ ವ್ಯವಹಾರ ಮಾಡೋದು 20 ಜನ ಚೀಟಿ ಕಾಸೆ ಕೊಟ್ಟಿಲ್ಲ. ಸ್ಟ್ರೆಸ್ ಇದ್ರೆ ಬಂದು ಮನೆಯಾಗ ಚೀಟಿ ಕಾಸೆ ಕೊಡ್ತಾ ಇಲ್ಲ, ಅದಕ್ಕೆ ಸ್ಟ್ರೆಸ್. ಅದಕ್ಕೆ ನನ್ನಂತ ಪರಿಹಾರ ಇಲ್ಲ, ಚೀಟಿ ಎಲ್ಲ ಸ್ಟಾಪ್ ಮಾಡಬೇಕು. ಏನು ಆಗಲ್ಲ, ಪ್ರಾಣ ಹೋಗಲ್ಲ. ನೀನು ಸಮಯ ಬೇಕಾದ್ರೆ ಪ್ರಾಣ ಹೊಡಿಬೇಕಾ, ಚೆನ್ನಾಗಿರ್ಬೇಕಾ, ಚೀಟಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಪಾಪ 30 ಕ್ಯಾನ್ಸಲ್ ಮಾಡೋದು, ಆರಾಮಿಲ್ಲ, BP ಇಲ್ಲ, ಶುಗರ್ ಇಲ್ಲ.
ಬಿ ಪಿ ಶುಗರ್ ಇಲ್ಲ. ಇದು ಮೋರ್ ಎಕ್ಸಾಂಪಲ್, ನಮಗೆ ಬಿ ಪಿ ಶುಗರ್ ಅನ್ನೋದು ಇಟ್ ಈಸ್ ನಾಟ್ ಎ ಡಿಸೀಸ್. ತಿಳ್ಕೊಳ್ಳಿ ಫಸ್ಟು ದಯವಿಟ್ಟು. ಬಿ ಪಿ ಅಂಡ್ ಶುಗರ್ ಇಟ್ ಈಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಡಿಸ್ಆರ್ಡರ್. ಇಟ್ ಈಸ್ ಎ ಡಿಸಾರ್ಡರ್. ಥೈರಾಯ್ಡ್ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಡಿಸಾರ್ಡರ್. ಬಾಡಿ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದಕ್ಕೆ ನಾವು ಡಿಸಾರ್ಡರ್ ಅಂತ ಕರಿತೀವಿ. ಹುಟ್ಟಿಂದ ನಿಮ್ಗೆಲ್ಲ ಬಿ ಪಿ ಇದೆಯಲ್ವಾ? ನಿಮ್ಗೆಲ್ಲ ಬಿ ಪಿ ಇದೆಯಾ ಇಲ್ವಾ? ಇದು ಸತ್ತಾಗ್ಬಿಡ್ತೀರ. ಶುಗರ್ ಇದೆಯಾ? ಇದೆ. ಥೈರಾಯ್ಡ್ ಇದೆಯಾ? ಥೈರಾಯ್ಡ್ ಗ್ಲ್ಯಾಂಡ್ಸ್ ಇದೆ ಅಲ್ವಾ? ಕ್ಯಾನ್ಸರ್ ಸೆಲ್ಸ್ ಇದೆಯಾ? ಇದೆ. ಎವ್ರಿ ಡಿಸೀಸ್ ಈಸ್ ಇನ್ಹೆರಿಟೆನ್ಸ್ ಇನ್ ಅವರ್ ಬಾಡಿ ಅಲ್ವಾ? ಅದು ಇಟ್ ಈಸ್ ಅಂಡರ್ ಕಂಟ್ರೋಲ್, ಇಟ್ಸ್ ಎ ಬ್ಯಾಲೆನ್ಸ್ಡ್ ಅಂತ. ಅದು ನಿಯಂತ್ರಣ ಮಾಡ್ತಕ್ಕಂಥದ್ದು, ಸಮಸ್ಥಿತಿ ಇರ್ತಕ್ಕಂಥದ್ದು ಸಮಉಚ್ಚತೆ. ಇದು ಯೋಗ ಅಲ್ವಾ? ಹಾಗಾಗಿ ಯೋಗದ ಪ್ರಮುಖತೆ ಇರ್ತಕ್ಕಂಥದ್ದು ಅದು. ಹಾಗಾಗಿ ನಾವು ಇವತ್ತು ಬಂದಿರತಕ್ಕಂಥ ಉದ್ದೇಶ ಅಂತ ಹೇಳಿ ಯೋಗವನ್ನು ಮಾಡಲಿಕ್ಕೆ, ಯೋಗದ ಮುಖಾಂತರ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ದೇಹವನ್ನು ಸುಸ್ಥಿತಿಕೊಂಡು ಅದನ್ನೇ ಯೋಗ್ಯ ರೀತಿಯಲ್ಲಿ ಸಮಾಜಮುಖಿಯಾಗಿ ಈ ದೇಹವನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ. ನನ್ನ ಸಾಧನೆ ಸಮಾಜಕ್ಕೆ ಹೋಗಬೇಕು, ನನ್ನ ಸಾಧನೆ ಸಮಾಜಕ್ಕೆ ಉಪಯೋಗ ಆಗಬೇಕು. ಹಾಗಾದಾಗ ನಮ್ಮ ಜೀವನ ಸಾರ್ಥಕತೆ. ನಾವು ಬಂದಿದ್ದೀವಿ, ನಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಸಮಾಜಕ್ಕೆ ನಾವು ಹೋಗಬೇಕು. ವಿ ಹ್ಯಾವ್ ಟು ಡೂ ಸಮಥಿಂಗ್ ಟು ದ ಸೊಸೈಟಿ ಆ್ಯಂಡ್ ಟು ಲೀವ್ ದಿಸ್ ಕಂಟ್ರಿ, ದಿಸ್ ವರ್ಲ್ಡ್. ಹೆಜ್ಜೆ ಗುರುತು ಬಿಟ್ಟೋದು ಏನು ಬಿಟ್ಟೋಗಿದೆ. ಇವತ್ತು ಅವ್ರು ನೆನೆಸ್ಕೊಂಡು ನಾವು ಕೂತಿದ್ದೀವಿ, ಲಿವಿಂಗ್ ಸಮಥಿಂಗ್ ಎಲ್ಸ್ ಟು ಅಸ್. ಅವ್ರು ಹೇಳಿದ್ರು ಸಾಧನೆ ಮಾಡೋದು, ಕನಸು ಕಟ್ಟೋದು ಒಂದು 100 ಜನಕ್ಕೆ ದಾರಿದೀಪ ಆದರು. ನಾವು ಒಂದು 100 ಜನಕ್ಕೆ ದಾರಿದೀಪ ಆಗಬೇಕು. ನಮ್ಮ ಸಾಧನೆ ಮುಖಾಂತರ ಸಮಾಜಮುಖಿಯಾಗಿ ಸಮಾಜಕ್ಕೆ ನಮ್ಮ ಸೇವೆಯನ್ನು ಕೊಟ್ಟು ಸಮಾಜ ಬಿಟ್ಟು ಹೋದಾಗ ಸಮಾಜ ನಾವು ನೆನೆಸ್ಕೊಂಡ್ರೆ ಅದು ನಮ್ಮ ಜೀವನ ಸಾರ್ಥಕತೆ. ಅದು ಬಿಟ್ಟು ನಾನು ಬದುಕದೆ ನಾನು ತಿದ್ದೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಸಣ್ಣದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಲಾಸ್ಟ್ 1 ನಿಮಿಷ ತಿಳ್ಕೊಬೇಡಿ. ನನ್ನ ಕ್ಲಾಸಲ್ಲಿ ಒಬ್ಬ 10th ಸ್ಟ್ಯಾಂಡರ್ಡ್ ಹುಡುಗಿ ಯಾರೋ ಹುಡುಗನ ಜೊತೆ ಸುತ್ತಾ ಇದ್ದೆ. ನಾನು ಪಿ ಟಿ ಮಾಸ್ಟರ್ ಪೇಂಟ್ ಕರ್ಕೊಂಬಂದೆ. ಪೇಂಟ್ ನೋಡಪ್ಪ ಯಾರೋ ಸುತ್ತಾ ಇದ್ದಾರೆ ಪಾಪ, ಈ ವಯಸ್ಸು ತಪ್ಪಾಗತ್ತೆ, ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದ್ರು ಪಿ ಟಿ ಮಾಸ್ಟರ್. ಅಪ್ಪ ಏನು ಹೇಳಬೇಕು, ಮೇಸ್ಟ್ರ ಸುಮ್ಮನೆ ಕೊಡಿ, ಯಾಕಪ್ಪ 6 ಕೋಟಿ ಆಸ್ತಿ ಮಾಡಿದ್ದೀನಿ, ಯಾರು ಕೊಡ್ಲಿ, ಎಲ್ಲೋ ಸುತ್ಕೊಂಡ್ಬಂದು ಯಾರೋ ಮನೆ ಬಿದ್ದಿದ್ದಾಳೆ, ನೀನು ಬೇಡ ಅಂದ್ಬಿಡು, ತಲೆ ನೇಣ ಕೊಟ್ಟು ಏನು ಮಾಡಲಿಲ್ಲ. ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ಲೆಕ್ಕ ಕೊಡಿ. ಯಥೋ ಭ್ರಷ್ಟತಃ ತಥೋ ಭ್ರಷ್ಟತಃ ಅಂತ ನಾವು ಅದಾಗಬಾರ್ದು. ಮೌಲ್ಯಗಳನ್ನು ಸಂಪಾದನೆ ಮಾಡಬೇಕು, ಸಂಸ್ಕೃತಿಯ ನಾವು ವಾರಸುದಾರರಾಗಬೇಕು. ಆ ಸಂಸ್ಕೃತಿಯ ವಾರಸುದಾರಕ್ಕೆ ಹೆಮ್ಮೆಯಿಂದ ಬದುಕುವಂಥ ಜೀವನ ಸೃಷ್ಟಿಸ್ಕೊಳ್ಬೇಕು. ನಾವು ಆ ಸ್ಥಿತಿಗೆ ಹೋಗೋದು ಬೇಡ. ದುಡ್ಡು ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ, ಸಂಸ್ಕೃತಿ ಮುಖ್ಯ, ನಮ್ಮ ಪರಂಪರೆ ಮುಖ್ಯ. ಇದು ಜಗತ್ತಿಗೆ ಗೊತ್ತಿದೆ. ಈ ಜಗತ್ತಿಗೆ ಗೊತ್ತಿರೋಕ್ಕೋಸ್ಕರ ಇವತ್ತು ಜಗತ್ತು ಒಂದು ಶಬ್ದ ಕೇಳುತ್ತೆ. ನಮ್ಮ ಜಗತ್ತಿನ ಪರಿಚಯ ವಿದೇಶಕ್ಕೆ ಹೋದಾಗ ಜಗತ್ತಿನ ಯಾವುದೇ ಮೂಲ್ಯ ಹೋಗಿ ಭಾರತೀಯರು ಅಂತ ಹೇಳಿದ್ರೆ ಅವ್ರಿಗೆ 3 ಸಂಗತಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. 3 ಸಂಗತಿಗಳು ಭಾರತೀಯರನ್ನು ಬಿಟ್ಟು ಭಾರತೀಯರಿಗೆ ಗೊತ್ತಿರುತ್ತೆ ಅಂತ ಅವ್ರು ಕೇಳ್ತಾರೆ. ಆರ್ ಯು ಫ್ರಮ್ ಇಂಡಿಯಾ ಅಂತ ಕೇಳ್ತಾರೆ. ಎಸ್ ಯು ಸೇ ಇಮಿಡಿಯೇಟ್ಲಿ ಆಸ್ಕ್, ನಿಮ್ಮ ಭಗವದ್ಗೀತೆ ಗೊತ್ತಾ ಕೇಳ್ತಾರೆ. ಆಮೇಲೆ ನಿಮ್ಗೆ ಯೋಗ ಗೊತ್ತಾ ಕೇಳ್ತಾರೆ. ಈಗ ಸಂಸ್ಕೃತ ಗೊತ್ತಾ? ಈ 3 ಶಬ್ದಗಳು ಯೂನಿವರ್ಸಲ್. When you go anywhere in the world, they are believe that you are the hierarchy of these 3 cultures. ಒಂದು ಯೋಗ, ಇನ್ನೊಂದು ಭಗವದ್ಗೀತೆ, ಇನ್ನೊಂದು ಸಂಸ್ಕೃತ. ದಯವಿಟ್ಟು ಕಲಿಯುತ್ತಿ. ನಿಮ್ಗೆ ಎಷ್ಟು ಸಂಸ್ಕೃತ ಬರುತ್ತೆ ಮಾತಾಡೋದ? ಸ್ವಲ್ಪ ಗುಡ್. ದಯವಿಟ್ಟು ಸಂಸ್ಕೃತ ಕಲಿಯಿರಿ. ಅದು ಸಂಸ್ಕೃತಿಯ ವಾಸ್ತುದಾರಿಕೆ. ಯೋಗ ನಮ್ಮ ಸಂಸ್ಕೃತಿ ಕಲಿಯಿರಿ. ಭಗವದ್ಗೀತೆ ದಯವಿಟ್ಟು ಅಭ್ಯಾಸ ಮಾಡಿ. ಖಂಡಿತ ಅಭ್ಯಾಸ ಮಾಡಿದಾಗ ಜಗತ್ತು ಕೇಳುತ್ತೆ. ನಮಗೋಸ್ಕರ ಅವ್ರು ಗೊತ್ತಿದೆ, ಇವ್ರು ನಿಮ್ಗೆ ಗೊತ್ತಿದೆ ಅಂತ ನಾವು ಮುಂದೆ ಪೆದ್ದಾಗ ಆಗಬಾರ್ದು. ಐ ಡೋಂಟ್ ನೋ ಅನ್ಬಾರ್ದು. ಎಸ್ ಐ ನೋ ಅಂದಾಗ ಅದೊಂದು ಹೆಮ್ಮೆಯ ಸಂಗತಿ ಆಗಬೇಕು. ಜಗತ್ತಿನ ಭೂಪಟದಲ್ಲಿ ಇವತ್ತು ಏನು ಹೆಸರಿದೆ ಅದು ಚಿರಸ್ಥಾಯಿ ಉಳಿಬೇಕಾದ್ರೆ ನಮ್ಮ ಪಾತ್ರ ಮುಖ್ಯ. ಮೋದಿ ಪಾತ್ರ ಒಂದೇ ಅಲ್ಲ. ಅವ್ರು ಕೊಟ್ಟ ಸಂದೇಶ ನಾವು ಕೂಡ ತೆಗೆದುಕೊಂಡು ನಾವು ಅದ್ರ ಜೊತೆ ತೆಗೆದುಕೊಂಡು ಹೋದಾಗ ಮಾತ್ರ ಅದರ ಪರಿಪೂರ್ಣತೆಯ ಲಾಭ ನಮ್ಮ ಸಮಾಜಕ್ಕೆ, ನಮ್ಮ ಮುಂದಿನ ಜನರೇಷನ್ ಸಿಗುತ್ತೆ. ನಮ್ಮ ಮಕ್ಕಳು ನಮ್ಗೆ ಶಾಪ ಹಾಕಬಾರ್ದು. ನೋಡಿ, ಇಷ್ಟು ದೊಡ್ಡ ಸಂಸ್ಕೃತಿಯ ವಾರಸುದಾರಕ್ಕೆ ನಮ್ಮಿಂದ ಹಾಳಾಗೋಯ್ತು ಅಂತ ಪಶ್ಚಾತ್ತಾಪ ನಮ್ಮ ಮಕ್ಕಳಿಗೆ ಪರಂಪರೆಗೆ ಬರಬಾರ್ದು ಅಂತ ಹೇಳಿದ್ರೆ
ನಾವು ಅದರ ವಾಸುದೇವಿಕ ಜವಾಬ್ದಾರಿ ತೆಗೆದುಕೊಂಡು ಅದನ್ನ ಕಟ್ಟಕಡೆಗೆ ತಲುಪಿಸುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಇವತ್ತಿನ ದಿವಸದ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿದ್ದಾಗಿದೆ. ಭಾರತೀಯ ಯೋಗ ಹಾಗೂ ಸಂಸ್ಕೃತಿಯ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟ ಶ್ರೀಯುತ ಶೇಷಾದ್ರಿ ಅವರಿಗೆ ಧನ್ಯವಾದಗಳು. ಈಗ ಸರ್ ಹೇಳಿದ್ರಲ್ವ, ಜಯಚಂದ್ರ ಸರ್ ಅವರು 3 ಮುಖ್ಯವಾಗಿ ನಮಗೆ ಭಾರತೀಯರಾದ್ರೆ ಗೊತ್ತಿರಬೇಕು ಅಂತ. ಯೋಗ, ಭಗವದ್ಗೀತೆ, ಸಂಸ್ಕೃತ. ಸೊ ಈಗ ಯೋಗಕ್ಕೆ ಎಲ್ಲರೂ ಬರ್ತಾ ಇದ್ದೀರಾ, ನಮ್ಮ ಯೋಗ ಸ್ಟೂಡೆಂಟ್ಸ್ ಹೇಳ್ತಾ ಇರೋದೀಗ ಸಂಸ್ಕೃತ ಸಂಭಾಷಣೆ ಸಿಕ್ಕರೆ ಸಂಸ್ಕೃತ ಕ್ಲಾಸ್ ಮಾಡಿದಾಗ ಎಷ್ಟು ಜನ ಬರ್ತೀರಾ ಕೈ ಎತ್ತಿ. ಸಂಸ್ಕೃತ ಮಾಡಿದಾಗ ಯಾರು ಬರೋಲ್ವಾಗ ಈಗ ಹೇಳಿ ನನಗೆ, ನಾನು ಪ್ರಾರಂಭ ಮಾಡೋಣಂತೆ, ಮಾಡ್ತಾ ಇದೀವಿ ನಾಳೆ ಒಬ್ರು ಇಬ್ರು ಬರ್ತೀರಾ. ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ, ಭಗವದ್ಗೀತೆ ಎಷ್ಟು ಜನ ಬರ್ತೀರಾ? ನಾನು ಗೋಕಾಕ್ ಚಳವಳಿಯಲ್ಲಿ ಕೆಲಸ ಮಾಡಬಹುದು. ಗೋಕಾಕ್ ಚಳವಳಿ ಗೊತ್ತಿಲ್ಲ. ನಾನು ಕನ್ನಡದಲ್ಲೇ ಓದಿದ್ದು, ಕನ್ನಡದಲ್ಲೇ ಡಿಗ್ರಿ, ಕನ್ನಡದಲ್ಲೇ ಮಾಸ್ಟರ್ ಡಿಗ್ರಿ ಮಾಡಿದ್ದು, ಕನ್ನಡದಲ್ಲೇ ಬರೆದಿದ್ದು. CBSE ಸ್ಕೂಲಲ್ಲಿ ಇಂಗ್ಲಿಷ್ ಪಾಠ ಮಾಡಿದ್ದು. CBSE ಸ್ಕೂಲಲ್ಲಿ ಸಂಸ್ಕೃತ ಇಂಗ್ಲಿಷ್ ಪಾಠ ಮಾಡಿದ್ದು. ಸಂಸ್ಕೃತ ನನ್ನ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಸಂಸ್ಕೃತ ಓದಿರೋ 3 ಅಕ್ಷರ ಗೊತ್ತಿಲ್ಲ, ಆದರೆ ನಾನು ಸಂಸ್ಕೃತ ಮಾತಾಡ್ತೀನಿ, ಸಂಸ್ಕೃತ ಬರೀತೀನಿ, ಸಂಸ್ಕೃತ ಓದ್ತೀನಿ. I don't have a challenge to teach in English medium school. ನಾನು ಕನ್ನಡ ಓದಿದ್ದು ಕೂಡ ಇಂಗ್ಲಿಷ್ ಪಾಠ ಮಾಡಿ ಶುರು ಮಾಡಿದೆ. ಅಟ್ಲ ಮೈಸೂರು ಕಷ್ಟ ಆಗಲಿಲ್ಲ. ಆದರೆ ಸಾಧನೆಗೆ ಯಾವುದೂ ಅಡ್ಡಿ ಆಗೋದಿಲ್ಲ. ಸಾಧನೆ ಮಾಡಬೇಕು ಅಂದರೆ ನನಗೆ ಮನಸ್ಸಿರ್ಬೇಕಷ್ಟೇ ಅಲ್ವಾ? ಅವ್ನ ಕಡೆ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಹಸ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯ ಇದ್ದರೆ, ಏನು ಫಲ, ಮನೆಯ ಮಗನೇ ಮನೆಗೆ ಉದ್ದಿಸುತ್ತಿದ್ದಾರೆ ಅಂತ ನಮ್ಮ ಅನ್ಕೊಂಡ್ಬಿಟ್ಟಿದ್ದೀವಿ. ತಾಚೆ ಯಾವ ಕೆಟ್ಟ ರೈಟ್. ಥ್ಯಾಂಕ್ ಯು. ಈಗ ಸರ್ ಇಲ್ಲೇ ಕೇಳಿ ಪಾಠ ಚೆನ್ನಾಗಿತ್ತು ಅಂತ ಬಿಟ್ಟಿರೋದನ್ನ ಎಲ್ಲರೂ ನೀವೆಲ್ಲರೂ ಸಹಕರಿಸಿದ್ರೆ ನಾವು ಇದನ್ನೆಲ್ಲ ಮುಂದಿನ ವರ್ಷಕ್ಕೆ ಎಲ್ಲರೂ ಸ್ವಲ್ಪ ಸಂಸ್ಕೃತ ಭಗವದ್ಗೀತೆ ಎಲ್ಲ ಉಳಿಸ್ತೀವಿ. ಎಲ್ಲರೂ ಒಪ್ಪಿಗೆ ಇದ್ರೆ ಕರ್ಕೊಂಡಿದ್ದೀವಿ. ಶೈಲಾ ಅವರು ಇತರ ರಚನೆಗಳನ್ನು ನೀಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ಆಗಲೇ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸರ್ ಕೊಟ್ಟಿದ್ದಾರೆ. ಕೆಲವು ಮಾತ್ರ ನಾನು ಹೇಳಬಲ್ಲೆ. ಅವರು ಸಂಸ್ಕೃತದ ಬಗ್ಗೆ, ಸಂಸ್ಕೃತ ಕಲಿಬೇಕು ಅಂತ ಹೇಳಿದ್ರು. ಯಾರ್ಯಾರು ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತೀರಾ, ಯಾರ್ಯಾರು ಭಗವದ್ಗೀತೆ ಪಾರಾಯಣ ಮಾಡ್ತೀರಾ, ಕೈ ಎತ್ತಿ ಮಾಡೋದು ಗಮನಿಸ್ಕೊಳ್ಳಿ. ಪಾರಾಯಣ ಮಾಡೋರು, ಮಾಡಿದ್ರು ಲಲಿತ ಸಹಸ್ರ ಪಾರಾಯಣ ಮಾಡೋರು, ನೀವು ಕಪಾಲಭಾತಿ ಇವಾಗ ಮಾಡಿದ್ರಲ್ಲ, ಅದು 1000ಗೆ ಈಕ್ವಲ್ ಆಗಿರುತ್ತೆ. 1 ಸರ್ತಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ನೀವು 1000 ಕಪಾಲಭಾತಿ ಮಾಡೋದಷ್ಟು ಸಮಾನವಾಗಿರುತ್ತೆ. ಮತ್ತೆ ನೀವು ಒಬ್ಬರೊಬ್ಬರೇ ಮನೆಯಲ್ಲಿ ಮಾಡ್ತೀರಾ, ಇಲ್ಲ ಸತ್ಸಂಗ ಸೇರ್ಕೊಂಡು ಮಾಡ್ತೀರಾ, ಅದು ಇಂಪಾರ್ಟೆಂಟ್. ನೀವು ಒಬ್ಬರೊಬ್ಬರೇ ಮಾಡಿದ್ರೆ ನೀವು ಮಾಡಿದ ಫಲ ಮಾತ್ರ ನಿಮಗೆ ಸಿಗುತ್ತೆ. ನೀವು 10 ಜನ, 15 ಜನ, 20 ಜನ ಸೇರ್ಕೊಂಡು ಮಾಡಿದ್ರೆ ಆ 15 ಜನರು ಕೂಡ ವೈಬ್ರೇಷನ್, ಕಂಪನ, ಅದರ ಪ್ರಭಾವ ಎಲ್ಲರಿಗೂ ಸಿಗುತ್ತೆ. ಸೊ ಅದು ಎಲ್ಲರಿಗೂ ಇಂಪಾರ್ಟೆಂಟ್. ಆಮೇಲೆ ಇನ್ನು ಹೇಳಿದ್ರು ಕೆಲವು ವಿಷಯಗಳೆಲ್ಲ ಹೇಳ್ತಾರೆ. ಯೋಗ ಅನ್ನೋದು ಎಲ್ಲಿಂದ ಬಂದಿರೋದು ಎಲ್ಲ ಗೊತ್ತಿದೆ. ಆ ಪದ ಎಲ್ಲಿಂದ ಬಂದಿದ್ದು ಅಂತಲ್ಲ, ಜೀವಾತ್ಮ ಪರಮಾತ್ಮ ಸೇರೋಕೆ ಅಂತಲೂ ಗೊತ್ತಿದೆ. ಅದಕ್ಕೆ ದಾರಿ ನಮ್ಮ ಋಷಿ ಮನೆಗಳು ಅವರು ಕಂಡುಕೊಂಡಿದ್ದು ಅಂದರೆ 4 ಯೋಗಗಳಿಂದ. ನಿಮಗೆಲ್ಲ ಗೊತ್ತಿದೆ, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ ಹಾಗೂ ರಾಜಯೋಗ. ಭಕ್ತಿ ಯೋಗದಲ್ಲಿ ಗುರುಪುರಂದರದಾಸರು, ಕನಕದಾಸರು ಮತ್ತು ಸುಮಾರು ಎಲ್ಲ ಅವರು ಭಕ್ತಿಯಿಂದಲೇ ಪರಮಾತ್ಮನ ಜೊತೆಗೆ ಸೇರುವುದನ್ನು ತಿಳ್ಕೊಂಡಿದ್ದಾರೆ, ಕಂಡುಕೊಂಡು. ತಿಳುವಳಿಕೆಯಿಂದ ನಾವು ಪರಮಾತ್ಮನ ಅಧ್ಯಯನ ಮಾಡಿ ಪರಮಾತ್ಮನ ಸೇರೋದನ್ನ
ಜ್ಞಾನಯೋಗ. ಕರ್ಮಯೋಗ, ಕರ್ಮ ನಮ್ಮ ಕರ್ಮ ಗೊತ್ತು ಜನರು ಹೇಳಿದ್ದಾರೆ. ಸೊ ನಮ್ಮ ಕರ್ಮಗಳನ್ನು ನಾವು ಮಾಡ್ತಾ ಇರಬೇಕು, ಫಲ ಪ್ರತಿಫಲ ಭಗವಂತನ ಬಿಡ್ತೀವಿ. ಸೊ ಕರ್ಮಯೋಗ ಬಸವಣ್ಣವರು ಅದು ಹೇಳ್ತಾರೆ. ಇನ್ನು ರಾಜಯೋಗದಲ್ಲಿ ಬರೋದೇ ಈ ಅಷ್ಟಾಂಗ ಯೋಗ ಪತಂಜಲಿ ಮುನಿಗಳು ನಮಗೆ ತೋರಿಸ್ಕೊಟ್ಟು, ಅದರಲ್ಲಿ ಹೇಳಿದಂಗೆ ಯಮ ನಿಯಮ ಒಂದೊಂದು ಕೂಡ ಹೇಳೋದು. ಅಷ್ಟಾಂಗ ಯೋಗದಲ್ಲಿ ಒಂದೊಂದು ಕೂಡ ಯಮ ಬಗ್ಗೆ ಹೇಳೋದಕ್ಕೂ 1 hour 2 hour ಬೇಕು. ವಿವರಣೆಗಳು ಭಾಳ ಇದ್ದಾವೆ. ಆದರೆ ಸಿಂಪಲ್ ಆಗಿ ತಿಳ್ಕೊಳ್ಳಿದ್ರೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಲ್ಟಿಮೇಟ್. ಸಮಾಧಿ ಹೋಗೋರು ಎಲ್ಲರೂ ಸಾಧ್ಯ ಇಲ್ಲ, ಪ್ರಯತ್ನ ಮಾಡಿದ್ರೆ ಬರುತ್ತೆ. ಅಂದರೆ ಅಲ್ಟಿಮೇಟ್ ನೋ ಥಾಟ್ಸ್, ಯಾವುದೇ ಯೋಚನೆ, ಯಾವುದೇ ಒಂದು ಸಿಂಗಲ್ ಥಾಟ್ ಬರ್ತದೆ, ಮತ್ತು ಯಾವುದೇ ಆಕರ್ಷಣೆ ಏನು ಅಲ್ಲಿ ಹೋದ್ರೆ ಸಮಾನ. ಆಮೇಲೆ ನಾವು ಇವಾಗ ಜೀವನ ಕ್ರಮ ನಿಮಗೆ ಗೊತ್ತಾಗ್ತಾರೆ, ಎಲ್ಲ ಜೀವನ ಕ್ರಮ ಹೇಗಿದೆ, ನಮ್ಮ ಲೈಫ್ ಸ್ಟೈಲು, ನಮ್ಮ ಸಂಸ್ಕೃತಿ ಬಿಟ್ಬಿಟ್ಟಿದ್ದೀವಿ. ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಿ, ಮಕ್ಕಳಿಗೆ ಹೇಳಿ ಮಾತು ಕೇಳ್ತಾ ಇಲ್ಲ, ಮಕ್ಕಳಿಗೆ ನಮ್ಮ ಇದು ನಮ್ಮ ಸಂಪ್ರದಾಯನ ಪಾಲಿಸ್ತಾ ಇಲ್ಲ. ನಾವು ತಾಯಿಯಂದಿರಾಗಲಿ ನಾವು ಎಷ್ಟು ನಮ್ಮ ಸಂಸ್ಕೃತಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನು ಮೊದಲು ಹೇಳಬೇಕು ನಾವು. ಮತ್ತು ಈಗ ಆರೋಗ್ಯ, ನೀವು ಯೋಗ ಅಂತ ಎಲ್ಲರೂ ಅನ್ಕೊಂಡಿರ್ತೀವಿ, ಏನೋ ಒಂದು ಈಗ ಯೋಗಕ್ಕೆ ಬರೋದು ಏನೋ ಆ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂದರೆ, ಯೋಗಕ್ಕೆ ಬಂದಿದ್ರೆ ನಮಗೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಎಲ್ಲರೂ ಕಾಯಿಲೆ ಬಂದಮೇಲೆ ಬರ್ತಾರೆ ಯೋಗಕ್ಕೆ. ಕಾಯಿಲೆ ಬರೋಕ್ಕಿಂತ ಮುಂಚೆ ಯಾರು ಬರೋಕ್ಕಾಗಲ್ಲ. ಯಾರು ಡಾಕ್ಟ್ರ್ ಹೇಳ್ತಾರೆ ಹೋಗಿ ಯೋಗ ಮಾಡಿ, ಥೈರಾಯ್ಡ್ ಕಮ್ಮಿ ಆಗುತ್ತೆ, ಯೋಗ ಮಾಡಿ ಆಸ್ತಮಾ ಸ್ವಲ್ಪ ಕಮ್ಮಿ ಆಗುತ್ತೆ, ಯೋಗ ಮಾಡಿ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ, ಈ PCOD ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದಾಗ ನಮ್ಗೆ ತಲೆ ಬರುತ್ತೆ, ಅಲ್ಲಿವರೆಗೂ ತಲೆ ಬರಲ್ಲ. ಎಷ್ಟು ಜನ ಮಕ್ಕಳುಗಳನ್ನ ಸೇರಿಸಿದ್ದಾರೆ ಯೋಗಕ್ಕೆ? ಯಾಕೆ ಮಕ್ಕಳುಗಳನ್ನ ಕರ್ಕೊಂಡ್ಬರಲ್ಲ ಯೋಗಕ್ಕೆ? 8 ವರ್ಷದ ಮೇಲೆ ಮಕ್ಕಳುಗಳನ್ನ ಸೇರಿಸಿ 10 ವರ್ಷ ಯೋಗ ಮಾಡಿಸಿ ಸಾಕು. ಅವ್ರ ಮಾನಸಿಕ ಸ್ಥಿತಿ, ದೈಹಿಕ ಭದ್ರತೆ ಹೇಗಿರುತ್ತೆ ಅನ್ನೋದನ್ನ ನೋಡಿ. ಬೇರೆ ಮಕ್ಕಳು ಈ 10 ವರ್ಷ ಯೋಗ ಮಾಡಿದ ಮಗು ವ್ಯತ್ಯಾಸ ತಿಳ್ಕೊಳ್ಳಿ. ಅವ್ರನ್ನ ಆ ಮಗುನ ನೀವು ಸಮಾಜದಲ್ಲಿ ನಿಲ್ಲಿಸಿ ಅವ್ರಿಗೆ ನೀವು ಎಷ್ಟು ಸುತ್ತಮುತ್ತ ಎಂಥ ಪರಿಸರ ಇದೆ, ಯಾವುದೇ ಥರ ಇದೆ, ಇಲ್ಲಿ ಯಾರೋ ಒಬ್ಬ ಏನೋ ತಗೊಳ್ತಾ ಇರ್ಬೋದು, ಮದ್ಯ ಸೇವನೆ ಮಾಡ್ಬೋದು, ಇಲ್ಲ ಡ್ರಗ್ಸು ಅಂತ ಇವಾಗ ಏನೇ ಮಾಡಿ, ಎಂಥ ಕೆಟ್ಟ ಹುಡುಗರಿರಲಿ, ಏನೇ ಆಗಲಿ ಆ ಹುಡುಗರ ಮನಸ್ಸು ಚಂಚಲವಾಗಲ್ಲ. ಯಾಕೆ? ಈ ಯೋಗ ಆ ಮನಸ್ಸನ್ನ ಮತ್ತು ದೇಹನ ಭದ್ರತೆ ಒಂದು ಸ್ಥಿತಿಗೆ ತಂದಿರುತ್ತೆ. ಆಮೇಲೆ ಈಗ ಇನ್ನೊಂದು ವಿಷಯ ನಾನು ಹೇಳಬೇಕು. ನಮ್ಮ ಆರೋಗ್ಯ ಅಂದರೆ ಏನು ಅನ್ಕೊಂತೀವಿ? ಈಗ ದೇಹ ಮನಸ್ಸು ಸಮತೋಲನವಾಗಿರಬೇಕು, ಆವಾಗ ಆರೋಗ್ಯ ಅಲ್ಲ. ಆರೋಗ್ಯ ದೇಹ, ಮನಸ್ಸು ಹಾಗೂ ಸಮಾಜ. ಈ ಸಮಾಜದಲ್ಲೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಕೋಬೇಕು. ಅದೇ ಇದೆ ಈ ಯೋಗದಿಂದನೇ ಬರೋದು. ನಾವು ಎಷ್ಟು ಜನ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತೀವಿ, ಎಷ್ಟು ಜನ ಇಂಟರ್ಗ್ಯಾಕ್ಟ್ ಮಾಡ್ತೀವಿ, ನಿಮ್ಮ ಸೊಸೈಟಿನಲ್ಲಿ ಎಷ್ಟು ಚೆನ್ನಾಗಿ ಇರ್ತೀವಿ, ಯಾರ್ಯಾರಿಗೆ ಎಷ್ಟಷ್ಟು ನಿಮಗಾದಷ್ಟು ಒಳ್ಳೆಯತನ, ಒಳ್ಳೆ ಕೆಲಸ, ಸಹಾಯ ಏನಾದರೂ ಎಷ್ಟೆಷ್ಟು ಮಾಡ್ತಿದ್ದೀವಿ. ಮತ್ತು ಮನೆಯಲ್ಲೇ ಪರಿಸರದಲ್ಲಿ ನೀವು ಏನು ಮಾಡ್ತಾ ಇದ್ದೀವಿ? ಇವಾಗ ನಮಗೆ ಮನಸ್ಸಿನಲ್ಲಿ ಬರುತ್ತೆ, ದೇಹದಲ್ಲಿ ನಮ್ಮ ದೇಹದಲ್ಲಿ ಮನೆಯಲ್ಲಿ ಬರುತ್ತೆ ಪರಿಸ್ಥಿತಿಗಳು. ಏನೋ ಕೆಟ್ಟ ಯಾರೋ ಸರಿ ಇರಲ್ಲ, ಇಲ್ಲ ಏನೋ ಒಂದು ಕಿರುಕುಳ ಹೋಗ್ತದೆ, ಆವಾಗ ನೀವೇನಾಗ್ತೀರಾ? ಅಪೋಸಿಟ್ ಆಗಿ ಅವೆಲ್ಲ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಸಹ ಇಲ್ಲದವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಮನಸ್ಸು ಕಂಟ್ರೋಲ್ ಇದ್ದಾಗ ಅವ್ರು ಏನೇ ಮಾಡಿ ನೀವು ಸರಿಯಾಗಿ ನಿಮ್ಮ ಕರ್ಮಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದು. ನಾವು ಬಂದಿರುವಾಗ ಇಲ್ಲಿ ಬಂದಿದ್ದೀವಿ, ನಾವೇನು ತೊಗೊಂಡು ಬಂದಿಲ್ಲ, ಹೋಗುವಾಗಲೂ ಏನು ತೊಗೊಂಡು ಹೋಗಲ್ಲ. ಅದು ಸರಿನಾ? ಇಲ್ಲ, ತಪ್ಪು. ನಾವು ಬರುವಾಗ ನಮ್ಮ ಕರ್ಮಗಳನ್ನ ತೊಗೊಂಡು ಬಂದಿದ್ದೀವಿ, ನಾವು ಏನು ಮಾಡ್ತೀವೋ ಆ ಕರ್ಮಗಳನ್ನ ತೊಗೊಂಡು ಬಂದಿದ್ದೀವಿ. ಹೋಗುವಾಗಲೂ ನಮ್ಮ ಕರ್ಮಗಳನ್ನೇ ತೊಗೊಂಡೋಗೋದು. ನಾವು ಏನು ಮಾಡಿದ್ದೀವಿ ಕರ್ಮಗಳು ಅದನ್ನೇ ತೊಗೊಂಡೋಗ್ತೀವಿ. ನೀವು ಅದನ್ನಲ್ಲಿ ನೀವು ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಡ. ಬೇರೆಯವ್ರಿಗೆ ಏನಾದರೂ ಹೇಳೋದು, ನಾವು ಸರಿ ಹೋಗೋಣ. ನಾವು ಸರಿ ಹೋದರೆ ಬೇರೆಯವ್ರು ಸರಿ ಹೋಗ್ತಾರೆ. ನಾನು ಬೇರೆಯವ್ರ ಜೊತೆ ಸಹಕಾರದಿಂದ ಸಂಯಮದಿಂದ ವರ್ತಿಸೋಣ. ಏನಾದರೂ ಸಮಸ್ಯೆ ಇದೆ, ಅವರೇ ನನಗೆ ತುಂಬ ತೊಂದರೆ ಕೊಟ್ಟಿದ್ವಿ, ಅವರೇ ನನಗೆ ಮೋಸ ಮಾಡಿದ್ವಿ, ಯೋಚನೆ ಮಾಡೋಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ಅದು ಕರ್ಮ, ಅವ್ರು ಅನುಭವಿಸ್ತಾರೆ. ಅವ್ರಿಗೆ ಏನಾದರೂ
ನಾನು ಸರಿಯಾಗಿರಲ್ಲ, ನಾನು ಅವ್ರನ್ನ ಕ್ಷಮಿಸೋಣ, ಕ್ಷಮೆ ಮನೋಭಾವನೆ ಬಂದಿದೆ. ಹಾಗಾಗಿ ನೀವು ಬದಲಾಗಿ ಸತ್ಸಂಗಗಳು ಮೇಡಮ್ ಮಾಡ್ತಾರೆ, ಮಾಡಿ ಎಲ್ಲ ಸೇರ್ಕೊಳ್ಳಿ, ಧ್ಯಾನ ಮಾಡಿ, ಸಮಾಧಿನ ಸ್ಥಿತಿಗೆ ಹೋಗಿ. ಆಮೇಲೆ ನೀವು ನೋಡಿ ಇವಾಗ ಸಾಮಾನ್ಯವಾಗಿ ಅಡುಗೆ ಮುಂತು ಮಾಡ್ತೀರಾ, 4 ಜನ ಮನೆಗಿದ್ರೆ 4 ಜನಗೂ ಊಟ ಮಾಡ್ತೀರಾ, ಆದರೆ ಒಬ್ರಿಗೆ ಮಾತ್ರ ವ್ಯತ್ಯಾಸ. ಯಾಕೆ? ನಿಮಗೆ ಮಾತ್ರ ಆರೋಗ್ಯ ಇರುತ್ತೆ, ಯಾಕೆ ಇನ್ನೊಬ್ರಿಗೆ ಮಾತ್ರ ಆರೋಗ್ಯ ಇರುತ್ತೆ? ಯಾಕಂದರೆ ನಮ್ಮ ಮನಸ್ಥಿತಿ ಸರಿ ಇರಲ್ಲ. ತಿನ್ನುವಾಗ ಏನೇ ಯೋಚನೆ, ಅವ್ರು ಹೇಳ್ದಂಗೆ ಆ ಯೋಚನೆ ಈ ಯೋಚನೆ ಎಲ್ಲ ಅದನ್ನು ನೀವು ಸಮ ಪ್ರಮಾಣಕ್ಕೆ ತಗೊಂಡೋಗ್ಬೇಕು. ಅದಕ್ಕೆ ಅವಾಗ ಪಾಯಿಂಟ್ ಬರೋದೇ ಇದು ಎಲ್ಲ. ನೀವು ಸಮವಾಗಿದ್ದರೆ ನಿಮ್ಮ ಬಾಡಿನಲ್ಲಿರುವಂಥ ಹಾರ್ಮೋನ್ಸ್ ಸಮಸ್ಥಿತಿನಲ್ಲಿ ಡೆವಲಪ್ ಆಗುತ್ತೆ, ಬಿಡುಗಡೆ. ಇಲ್ಲ ಅಂದರೆ ನೀವು ಏನೇ ತಿಂಡಿ, ಏನೇ ಡ್ರೈ ಫ್ರೂಟ್ಸು, ಈ ಶ್ರೀಮಂತರುಗಳಿರ್ತಾರೆ ಅವ್ರಿಗೆ ಏನು ಕಮ್ಮಿ ಇರುತ್ತಾ, ಡ್ರೈ ಫ್ರೂಟ್ಸ್ ತಿಂತಾರೆ. ಆಮೇಲೆ ಹೆಲ್ತಿ ಫ್ರೂಟ್ಸು. ಈಗಂತೂ ಹರ್ಬಲ್ಲು ಯಾರು ಹೋದ್ರು ಹರ್ಬಲ್ಲು ಬೇಕಲ್ಲ, ಅಂಥದ್ದು ಹರ್ಬಲ್ಲು. ಹೇಳಿ, ಯಾರು ಹರ್ಬಲ್ ಏನಾದರೂ ತಗೋತಾ ಇದ್ದೀರಾ? ಹರ್ಬಲ್ ಬೇಕಾ ನಮಗೆ? ಹೇಳಿ, ಹರ್ಬಲ್ ಏನಾದ್ರು ಬೇಕಾ? ಹರ್ಬಲ್ ಲೈಫು ನೀವೇ ಕೇಳಿರ್ಬೇಕು, ನೀವು ಸುತ್ತಮುತ್ತ ಎಲ್ಲ ಬಂದಿದೆ ಅದೆಲ್ಲ. ಸೊ ಅವೆಲ್ಲ ಇದ್ರು ಎಲ್ಲ ಅವ್ರಿಗೂ ಶ್ರೀಮಂತ ಅಷ್ಟೆಲ್ಲ ತಗೊಂಡ್ರು ಮಧ್ಯದಲ್ಲಿ 40 ವರ್ಷ 45 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್. ಯಾಕೆ? ಅವರು ಚೆನ್ನಾಗಿ ಫ್ರೂಟ್ ತಗೊಂಡಿರ್ಲಿಲ್ವಾ, ಚೆನ್ನಾಗಿರ್ಲಿಲ್ವಾ? ಆದ್ರೂ ಯಾಕೆ ಅವ್ರಿಗೆ ಅಷ್ಟು ಇದಾಯ್ತು? ಯಾಕೆಂದ್ರೆ ಅವರು ದೇಹದಲ್ಲಿ ಸಮ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತಿದೆ. ನೀವು ಯಾವಾಗ ಈ ಎಲ್ಲ ಸೇರಿಸ್ಕೊಂಡಿರೋ ಆಸನ, ಧ್ಯಾನ, ಸಮಾಧಿ, ಸತ್ಸಂಗ ಎಲ್ಲ ಮಾಡ್ತೀರೋ ಅವಾಗ ನಿಮ್ಮ ಹಾರ್ಮೋನ್ಸ್ ಸಮವಾಗಿ, ನಿಮ್ಮ ಆರೋಗ್ಯ ಸಮವಾಗಿ. ಅದು ನನ್ನ ಇದು ಸಮಯ ಆಯಿತು. ಎಲ್ಲರಿಗೂ ಧನ್ಯವಾದ. ಅತಿಥಿಗಳಿಗೆ ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳಿಗೆ ನಮ್ಮ ಸಂಸ್ಥಾಪಕ ಗೀತಾ ಶ್ರೀಪಾದ ಸ್ವಾಮಿ ಅವರಿಂದ ಕಿರು ಸನ್ಮಾನ. ಹೌದಾ? ನಮ್ಗೆ ದೊಡ್ಡದೆ ಅನ್ಯತಾ ಭಾವಿಸಿದೆ. ನಾನು ಇವತ್ತು ಮೈಸೂರಿಗೆ ಹೋಗ್ಬೇಕಾದ ಪ್ರವಾಸ ಇದೆ, ರಾತ್ರಿ ಕಾರ್ಯಕ್ರಮ ಇದೆ. ಹಾಗಾಗಿ ನಿಮ್ಮೆಲ್ಲ ಕ್ಷಮೆ ಕೇಳಿ ನಾನು ಬಿಡ್ತಾ ಇದ್ದೀನಿ. ನಿಮ್ಮೆಲ್ಲ ಸತ್ಸಂಗದಲ್ಲಿ ಮತ್ತೊಮ್ಮೆ ಸಿಗುತ್ತೆ ಅವಕಾಶ ಅಂತ ಹೇಳ್ಕೊಂಡು ನಾನು ಹೊಡ್ತಾ ಇದ್ದೀನಿ. ಆಗ ಟ್ರೈನ್ ಇದೆ, ಅದಕ್ಕೆ ಕ್ಷಮಿಸಬೇಕು. ನಮಸ್ಕಾರ. ಮದ್ಯ ತಿನ್ನೋ ಅಭ್ಯಾಸ ಇಲ್ಲ. ನಮ್ಮ ದಿವಸಕ್ಕೆ ಒಂದೇ ಸಲ ತಿನ್ನೋದು. ನಾನು ಪ್ರಾಣಿ ಹಸುವಾದ ಮಾತ್ರ ತಿನ್ನೋದು, ಹಸಿರ ತಿನ್ನಲ್ಲ. ಒಂದೇ ಸಲ ಹೇಗಿರ್ತೀರಾ ಸರ್? ಒಂದ್ಸಲ ತಿಂದ ಪಕ್ಷ ತರ ಇರ್ತೀವಿ, ನಮ್ಗೆ ಆಗೋದಿಲ್ಲ ಸರ್. ನೀವು ಮಾಡೇ ಬರಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಸುವಾದ ತಿನ್ನೋದು, ಸುಮ್ಮನೆ ತಿನ್ನಲ್ಲ. ಬೆಳಿಗ್ಗೆ ರಾತ್ರಿ ಹೊತ್ತು ಗೊತ್ತಿಲ್ಲ, ಟೈಮಿಂಗ್ಸ್ ಇಲ್ಲ. ಗ್ಯಾಸ್ಟ್ರಿಕ್ಕೆಲ್ಲ ಆಗಲ್ವಾ ಸರ್? ಹಂಗಂದ್ರೆ ಏನು? 40 ವರ್ಷದಿಂದ ನಾನು ಒಂದು ಮಾತ್ರ ತೊಗೊಂಡಿಲ್ಲ. 45 years I'm not taking single tablet. 2 ದಿವಸ ಜ್ವರ ಇತ್ತು, ಗಂಟು ಕೊಟ್ಟು 1 ದಿವಸ ಉಪವಾಸ ಇದೆ, ವಾಸ ಆಯಿತು. ಗಂಟು ಸ್ವಲ್ಪ ಇದೆ ಅಷ್ಟು. ನಾವು 1 ದಿವಸ ಉಪವಾಸದ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತಲ್ಲ ಸರ್? 4 ದಿವಸ ಬನ್ಸಿ ಸ್ವಲ್ಪ ಬನ್ನಿ ಮನಸ್ಸಿಗೆ ಕಿರು ಸನ್ಮಾನ.
ಫೋಟೋನು ಬರುತ್ತೆ ಅದರಲ್ಲೇ. ಇಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ವಿವಿಧ ಯೋಗ ಪ್ರದರ್ಶನ. राम नारायणं जानकी वल्लभं कौन कहता है भगवान आते नहीं, 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 तुम मीरा के जैसे बुलाते नहीं, मीरा के जैसे बुलाते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं। बच्चा खाना खाने से भागता है, बार बार बीमार पड़ता है। अब बच्चा सही से खाना नहीं खाएगा तो बीमार पड़ेगा। कौन कहता है भगवान खाते नहीं, 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 बेर शबरी के जैसे खिलाते 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 नहीं, अच्युतं केशवं कृष्णदामोदरम्, अच्युतं केशवं कृष्णदामोदरम्, अच्युतं केशवं कृष्णदामोदरम्, अच्युतं केशवं कृष्णदामोदरम्, राम नारायणं जानकी वल्लभं, राम नारायणं जानकी वल्लभं, राम नारायणं जानकी वल्लभं, राम नारायणं जानकी वल्लभं।
केशवं कृष्णदामोदरम् अच्युतं केशवं कृष्णदामोदरम् अच्युतं केशवं कृष्णदामोदरम् अच्युतं केशवं कृष्णदामोदरम् रामनारायणं जानकीवल्लभम् रामनारायणं जानकीवल्लभम् रामनारायणं जानकीवल्लभम् रामनारायणं जानकीवल्लभम् चलो काम करते चलो नाम जपते चलो काम करते चलो नाम जपते चलो काम करते चलो नाम जपते चलो काम करते चलो हर समय कृष्ण का ध्यान करते चलो हर समय कृष्ण का ध्यान करते चलो ಇವಾಗ ಅನೌನ್ಸ್ ಮಾಡಿದ್ದೀನಿ. ಹಲೋ, ಕಾರ್ಯಕ್ರಮದ ನಂತರ ಲಘು चंद्र विराजे किशोर चंद्रशेखरे रति प्रतीक्षणं विलास बंधु संतति प्रमोदमान मानसे कृपाकटाक्ष गुरुणी निरुद्ध दुर्धरापति सिद्धिदं मनो विनोद में तु वस्तुनि श्रीयं जगन्त शिव शंकर तीर कंठ प्रलयांकर विश्वनाथ स्वामी प्रभु से आशुतोष शंभु अधिकारी नील पंकज प्रपंचकारी प्रभावी
ಸ್ಟಾರ್ ಪರ್ಫಾರ್ಮರ್ ಅಂತ. ನಮ್ಮ ಜ್ಞಾನದೀಪ ಯೋಗ ಸಂಸ್ಥೆಯಲ್ಲಿ ಪ್ರತಿದಿನ 4 ಬ್ಯಾಚ್ ತರಗತಿಗಳನ್ನು ನಡೆಸಲಾಗುತ್ತದೆ. ತರಗತಿಗೆ ಪ್ರತಿನಿತ್ಯ ತಪ್ಪದೇ ಸಮಯಕ್ಕೆ ಸರಿಯಾಗಿ ಬರುವಂತಹವರಿಗೆ ಮತ್ತು ಯೋಗದಲ್ಲಿ ಆಸಕ್ತಿ ತೋರಿಸುವವರಿಗೆ ಪ್ರೋತ್ಸಾಹಿಸುವುದಕ್ಕಾಗಿ ಪ್ರತಿ ಬ್ಯಾಚ್ನಿಂದ ಒಬ್ಬೊಬ್ಬರನ್ನು ಆರಿಸಲಾಗಿದೆ. ಅವರಿಗೆ ನಮ್ಮ ಸಂಸ್ಥಾಪಕಿಯಾದ ಗೀತಾರವರು ಬಹುಮಾನವನ್ನು ವಿತರಿಸುತ್ತಾರೆ. ಮೊದಲನೇ ಬ್ಯಾಚ್ನಿಂದ 6 to 7 ಬ್ಯಾಚ್ನಿಂದ ಸುಕನ್ಯಾ, ಪ್ರತಿದಿನ ಮಧುರು ಬಂದು ಬೀಗ ತೆಗೆದು ಮುಂಚೆ ಸುಗಂಧಿ ಅವ್ರು ಬಂದಿರ್ತಾರೆ. ಪ್ರತಿದಿನ ಜೊತೆಗೆ ಎಲ್ಲರೂ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳಿ ಅಂತ. 7 to 8 ಬ್ಯಾಚ್ನಿಂದ ಶ್ರೀಮತಿ ಜಾನಕಿ, ಅವರಿಗೆ ಎಷ್ಟೊಂದು ಆರೋಗ್ಯ ಸಮಸ್ಯೆ ಇದ್ರು ಕೂಡ ರೆಗ್ಯುಲರ್ ಆಗಿ ಅವರು 2 ಸಾರಿ ಫಾರಿನ್ಗೆ ಹೋಗಿ ಬಿಟ್ಟರು ಕೂಡ ಮತ್ತೆ 1 ತಕ್ಷಣ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಆಸಕ್ತಿಗೆ ಎಲ್ಲ ಪ್ರೋತ್ಸಾಹ ಕೊಡಿ. ಪ್ರತಿನಿತ್ಯ ಕರೆಕ್ಟಾಗಿ ರೆಗ್ಯುಲರ್ ಬರ್ತಾರೆ, ಎಲ್ಲರಲ್ಲೂ ಆಸಕ್ತಿ ವಹಿಸ್ತಾರೆ. ಇದೇ ತರ ಮಧ್ಯಪ್ರದೇಶದಲ್ಲಿ ಇಬ್ಬರು ಜನ ಬರೋರಿದ್ದಾರೆ. ಅದರಲ್ಲೇ ಒಬ್ರು ಅರ್ಜುನ ಬರುವಂತ ಹೀಗೆ ಮಾಡಿದೀವಿ ಅವರಿಗೆ.
ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕ್ರಮ ಪ್ರೋತ್ಸಾಹ ಕೊಡ್ತಾರೆ, ಮತ್ತೆ ಪ್ರತಿದಿನ ತಪ್ಪದೆ ಯೋಗಕ್ಕೆ ಬಂದು ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅವರಿಗೆ ಒಂದು ಪ್ರೋತ್ಸಾಹ. ಇವರು ಇಂದಿರಾ ಅಂತ, ಇವರು ಹಿರಿಯರು. ಆದ್ರೆ ಇವರಿಗೆ ಕೆಳಗಡೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ, ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಒಂದು ದಿನನೂ ತಪ್ಪಿಸದೆ ಬರ್ತಾರೆ. ಮತ್ತೆ ಅವರಿಗೆ ನಿಮ್ಗೆ ಏನೇನು ಹಲೋ, ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಪ್ರಾಬ್ಲಮ್ ಇತ್ತು, ತುಂಬ ಗ್ಯಾಸ್ಟ್ರಿಕ್ ಇತ್ತು. ನಮಸ್ಕಾರ. ಈ ಕಾರ್ಯಕ್ರಮ ಆಗಮಿಸಿದ ಯಶಸ್ವಿ ನಡೆಸಿಕೊಟ್ಟ ಮುಖ್ಯ ಅತಿಥಿಗಳಾದ ಮಿಸ್ಟರ್ ಶೇಷಾದ್ರಿ ಹಾಗೂ ಶ್ರೀಮತಿ ಶೈಲಾ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಸಾಕು ಸಾಕು. ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯೋಗ ಸಾಧಕರಿಗೆ ಹಾಯ್ ಹಾಯ್. And also one person called Subin. Smile, smile. Yeah. Subin is also part of Chetan's team. Go meet even. ಇಲ್ಲಿ ನೋಡ್ಬೇಕು ಇಲ್ಲಿ. I can speak to Sanjeev as well. Sanjeev.